ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಈಗಿನ ತಂತ್ರಜ್ಞಾನ ಯುಗದಲ್ಲಿ ಶಿಕ್ಷಣದ ತಕ್ಕಂತೆ ಉದ್ಯೋಗ ಸಿಗ್ತಿದೆಯಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಹಂಗಾಗಿ ಕೈಗಾರಿಕಾ ಉದ್ಯಮಗಳ ತಕ್ಕಂತೆ ಶಿಕ್ಷಣದ ತಕ್ಕಂತೆ ಉದ್ಯೋಗ ಸಿಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿರುವಂಥ ಹಿನ್ನೆಲೆಯಲ್ಲಿ 2026 ಅಂತ ಬಂದಾಗ ಇನ್ನೇನು ಬಂತು 2026. ಸೊ ಹಂಗಾಗಿ 2026ರಲ್ಲಿ ಯಾವ ರೀತಿಯಾಗಿ ಕೈಗಾರಿಕೆ ಉದ್ಯಮಗಳು ಬೇಕಾಗತ್ತೆ, ಅದರ ತಕ್ಕಂತೆ ಉದ್ಯೋಗ ಸಿಗುತ್ತಾ ಇಲ್ವಾ, ಯಾವ ರೀತಿಯಾಗಿ ಎಜುಕೇಷನ್ ಇರಬೇಕು. ಈಗ ಬೆಂಗಳೂರಿನಲ್ಲಿ ಮಾತ್ರ ITBT ಕಂಪನಿಗಳು ಇದ್ದಾವೆ. ಅದರ ಹೊರತಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾಕೆ ITBT ಕಂಪನಿಗಳು ಸ್ಥಾಪನೆ ಆಗ್ತಾ ಇಲ್ಲ? ಹಾಗಾದರೆ ಬೇರೆ ಜಿಲ್ಲೆಯಲ್ಲಿ ಓದ್ತಾ ಇರುವಂಥ ಯುವಕರ ಪರಿಸ್ಥಿತಿ ಏನು, ವಿದ್ಯಾವಂತರ ಪರಿಸ್ಥಿತಿ ಏನು ಅನ್ನುವಂಥ ಸಹಜವಾಗಿ ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಸೊ ಹಂಗಾಗಿ ಅದರ ಜೊತೆಗೆ ಈ AI ಬಂದಾದ ನಂತರ ಉದ್ಯೋಗಕ್ಕೆ ಏನಾದರೂ ಕುತ್ತು ಬರುತ್ತಾ ಅಂತೇಳಿ, ಅಥವಾ ಈಗಿನ ತಂತ್ರಜ್ಞಾನ ಯುಗದಲ್ಲಿ AI ತಕ್ಕಂತೆ ಯಾವ ರೀತಿಯಾಗಿ ಉದ್ಯೋಗವನ್ನು ಕಲ್ಪಿಸಬೇಕಾಗತ್ತೆ, ಪ್ರೆಷರ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಹಂಗಾಗಿ ಈಗಿನ ತಂತ್ರಜ್ಞಾನ ಯುಗದಲ್ಲಿ ಉದ್ಯೋಗವನ್ನು ಕಾಪಾಡಿಕೊಳ್ಳೋದು ಅಥವಾ ಉದ್ಯೋಗವನ್ನು ಪಡೆದುಕೊಳ್ಳೋದು ಹೇಗೆ, ಯಾವ ರೀತಿಯಾಗಿ ಉದ್ಯೋಗವನ್ನು ನಿರ್ಮಾಣ ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಕೈಗಾರಿಕೋದ್ಯಮ ಸ್ಥಾಪನೆ ಆಗಬೇಕಾಗತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಕೈಗಾರಿಕೋದ್ಯಮ 2026. ಈಗಿನ ITBT ಕಂಪನಿಗಳು ಸಹಜವಾಗಿ ಇಂಗ್ಲೀಷ್ ಬೇಕೇ ಬೇಕು ಅಂತ ಹೇಳ್ತವೆ. ಸೊ ಹಂಗಾಗಿ ಕನ್ನಡದಲ್ಲಿರುವಂಥ ಕನ್ನಡಿಗರಿಗೆ ಏನಾಗ್ತಾ ಇದೆ, ಕನ್ನಡದಲ್ಲಿ ಓದ್ತಾ ಇರುವಂಥವ್ರು ಇಂಗ್ಲೀಷ್ ಬೇಕೇ ಬೇಕಾಗತ್ತಾ, ಅಥವಾ ಕ್ಯಾಂಪಸ್ಸಲ್ಲಿ ಯಾವ ರೀತಿಯಾಗಿರುತ್ತೆ, ಇದೆಲ್ಲವೂ ಕೂಡ ಈಗ ಶಿಕ್ಷಣ ಆದ ನಂತರ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಜಾಬ್ ಅಲ್ವಾ. ಸೊ ಜಾಬ್ ಸಿಗ್ತಿದೆ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ಇನ್ಮೇಲೆ ಆದರೂ ಕೈಗಾರಿಕಾ ಉದ್ಯಮದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. 2026ರಲ್ಲಿ ಉದ್ಯಮಗಳು ಯಾವ ರೀತಿಯಾಗಿ ಸೃಷ್ಟಿ ಆಗಬೇಕು. ಸಹಜವಾಗಿ ಕೈಗಾರಿಕೆ ಉದ್ಯಮ ಅಂತ ಹೇಳಿದಾಗ ಆರ್ಥಿಕವಾಗಿ ಇಡೀ ದೇಶಕ್ಕೆ ಅದು ಅನುಕೂಲ ಆಗುತ್ತೆ. ಬಟ್ ಇಲ್ಲಿ ಇರುವಂಥ ಬೆಂಗಳೂರು ಸೇರಿದಂತೆ ಆಯಾ ಜಿಲ್ಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಎಜುಕೇಷನ್ ತಕ್ಕಂತೆ ಉದ್ಯೋಗ ಸಿಗ್ತಿದೆಯಾ, AI ಬಂದಾದ ನಂತರ ಇದು ಮಾರಕನ ಪೂರಕನ ಅನ್ನುವಂಥ ಚರ್ಚೆ, ಅದರ ತಕ್ಕಂತೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳೋದು ಹೇಗೆ, ಯಾವ ಯಾವ ಕಂಪನಿಗಳಲ್ಲಿ ಉದ್ಯೋಗ ಸಿಗಬಹುದು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ HR ಪ್ರೊಫೆಷನಲ್ ಆಗಿರುವಂಥ ಶ್ರೀರಾಮ್ ವಿಜಯ್ ಕುಮಾರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕ್ಯಾಂಪಸ್ ಹೆಡ್ ಶಶಿಕುಮಾರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು IACC ಬ್ರಾಂಚ್ ಹೆಡ್ ಕರ್ನಾಟಕ ಅಮೃತ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಚಂದ್ರಶೇಖರ್ ಹೆಗ್ಗನವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ಶ್ರೀರಾಮ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ದೀವಿ ಕೈಗಾರಿಕೆ ಉದ್ಯಮ ಅಂತ ಬಂದಾಗ ಬೆಂಗಳೂರಿನಲ್ಲಿ ವಿಪರೀತವಾಗಿ, ಅದರಲ್ಲಿ ಮಾತೇ ಇಲ್ಲ, ಬೆಂಗಳೂರಿನಲ್ಲಿ ಬೇಕಾಗಿರುವಂಥ ITBT ಕಂಪನಿಗಳು, ಕೈಗಾರಿಕೆ ಉದ್ಯಮಗಳು ಸಿಕ್ಕಾಪಟ್ಟೆ ಇದ್ದಾವೆ. ಬಟ್ ಆಯಾ ಜಿಲ್ಲೆ ಅಂತ ಬಂದಾಗ ಅಕ್ಕಪಕ್ಕದ ಜಿಲ್ಲೆಯನ್ನು ಬೆಳೆಸುವಂಥ ಕೆಲಸ ಆಗ್ತಾ ಇಲ್ಲ. ಬಟ್ ಬೆಂಗಳೂರಲ್ಲಿ ಮಾತ್ರ ಯಾಕೆ ಸೀಮಿತ ಆಗ್ತಾ ಇದೆ ಅನ್ನೋದು ಏನು ಹೇಳ್ತೀರಿ? ಈಗಿನ ಕೈಗಾರಿಕೆ ಉದ್ಯಮ ಮುಂದೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಈಗ ನೀವು ಹೇಳಿದ್ದು ಕರೆಕ್ಟ್, ಅದು ಬೆಂಗಳೂರಲ್ಲೇ ಇವಾಗ ಸೀಮಿತ ಇದೆ. ಅದು ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಈಗ ಕಂಪ್ನಿಗೆ ಬೇರೆಯವ್ರು ಯಾರು ಲ್ಯಾಟ್ರಲಲ್ಲಿ ಯಾರು ಹೈರ್ ಮಾಡಬೇಕಂದ್ರೆ ಅವ್ರಿಗೆ ಈಸಿ ಆಗುತ್ತೆ. ಎಲ್ಲಿ ಜಾಸ್ತಿ ಜನ ಇರುತ್ತೋ ಅಲ್ಲಿ ಈಸಿ ಆಗುತ್ತೆ. ಬಟ್ ಅಲ್ಲಿ ಎಲ್ಲಾದರೂ ಶುರು ಮಾಡಬೇಕು. ಈಗ ಮೈಸೂರಲ್ಲಿ ಶುರು ಆಗಿತ್ತು, ಓಕೆ, ಬಟ್ ಮೈಸೂರು ನಾವು ಎಷ್ಟು ಬೆಳೆಯುತ್ತೆ ಅಂದ್ಕೊಂಡಿದ್ದು ಅಷ್ಟು ಬೆಳೆದಿಲ್ಲ. ಓಕೆ, ಮಂಗಳೂರಲ್ಲೂ ಸ್ವಲ್ಪ ಶುರುವಾಗಿತ್ತು, ಓಕೆ, ಅದು ಅಷ್ಟು ಇನ್ನೂ ಬೆಳೆದಿಲ್ಲ. ಬಟ್ ಗೌರ್ಮೆಂಟ್ ಮಾಡ್ತಾಯಿದೆ, ಗೌರ್ಮೆಂಟ್ ಕಡೆಯಿಂದ ತುಂಬ ಸಹಾಯ ಇದೆ. ಇದು ಹುಬ್ಳಿ ಧಾರವಾಡ ಕಡೆಯೂ ತುಂಬ ಪ್ಲ್ಯಾನ್ಗಳಿದೆ. ಸೊ ನೀವು ನಡೀತಾ ಇದೆ, ಬಟ್ ಆ ಪೇಸ್ ಅನ್ನೋದಲ್ಲ. ಬಟ್ ಎಜುಕೇಷನ್ ತಕ್ಕಂತೆ ಸ್ಥಾಪನೆ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀವಿ. ಎಜುಕೇಷನ್ ಈಗ 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 ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ತುಂಬ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಇಂಜಿನಿಯರಿಂಗ್ ಕಾಲೇಜ್ ಅದು ಮಂಗಳೂರು, ತುಮಕೂರು ಇರಲಿ, ಇಲ್ಲ ಹುಬ್ಳಿ ಧಾರವಾಡ ಇರಲಿ, ಎಲ್ಲ ಕಡೆ ಒಳ್ಳೆ ಹುಡುಗರಿದ್ದಾರೆ. ಅವ್ರಿಗೆ ಬೆಂಗಳೂರಲ್ಲಿ ಆಪರ್ಚುನಿಟಿ ಸಿಗ್ತಿದೆ. ಬಟ್ ಅವ್ರ ಕಡೆನೇ ಅಲ್ಲೇ ಸಿಗಬೇಕಂದ್ರೆ ಓಕೆ, ತುಂಬ ಅವರು ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಇಂಡಸ್ಟ್ರಿ ಕಡೆಯಿಂದನೂ ಸಹಾಯ ಇರಬೇಕು. ಅವ್ರಿಗೂ ಆ ಇಂಟೆನ್ಷನ್ ಇರಬೇಕು. ನಮಗೆ ಕರ್ನಾಟಕದಲ್ಲಿ ಬೇರೆ ಸಿಟೀಸಲ್ಲೂ ನಾವು ಗ್ರೋ ಮಾಡಬೇಕು ಅಂತ ಗೌರ್ಮೆಂಟ್ ಜೊತೆ ಸೇರಿಕೊಂಡು ಅವರು ಅದು ಸಪೋರ್ಟ್ ಮಾಡಬೇಕು. ಇಲ್ಲಾಂದರೆ ಅದು ನಡೆಯೋದು ತುಂಬ ಕಷ್ಟ. ಎಸ್ ಶಶಿಕುಮಾರ್, ನನ್ನ ಎಕ್ಸ್ಪೀರಿಯನ್ಸಿಂದ
ಲಾಸ್ಟ್ 6 ಮಂತ್ಸಲ್ಲಿ ನಾನು ಹಲವಾರು ಕಾನ್ಫರೆನ್ಸಸ್ ಮತ್ತು ಆಮ್ಚಾಮ್ ಇವೆಂಟ್ಸ್ ಮತ್ತು ನಮ್ಮ ಕಲೀಗ್ ಇಲ್ಲಿದ್ದಾರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಅಬ್ಸರ್ವೇಷನ್ಸ್ ಏನಂದರೆ ಗೌರ್ಮೆಂಟ್ ಈಸ್ ಡೂಯಿಂಗ್ ಎವ್ರಿಥಿಂಗ್. ಸಿಂಗಲ್ ಡೆಸ್ಕ್ ಕ್ಲಿಯರೆನ್ಸಸ್ ಇದೆ. ಮತ್ತು ಸದ್ಯಕ್ಕೆ ಬೆಂಗಳೂರು ಟಾಪ್ ಇರ್ಬೋದು. ಮತ್ತು ಬೆಂಗಳೂರು ಬರೀ ಕರ್ನಾಟಕಕ್ಕಲ್ಲ, ಬ್ಯಾಂಗ್ಳೂರ್ ಈಸ್ ನಂಬರ್ 1 ಇನ್ ಇಂಡಿಯಾ. ಮತ್ತು ಬರೀ ಇಂಡಿಯಾಲಲ್ಲ, ಜಗತ್ತಲ್ಲೇ ಸಿಲಿಕಾನ್ ವ್ಯಾಲಿ ಅನ್ಸ್ಕೊಂಡಿರುವಂತಹ ನಗರ ನಮ್ಮದು. ಬಟ್ ನಮಗೆ ಈ ಸದ್ಯಕ್ಕೆ ಈ ಫೇಮನ್ನು ಬರೀ ಬೆಂಗಳೂರಲ್ಲೇ ಇಟ್ಕೊಳ್ಳೋದು ಬದಲು ಹೇಗೆ ನಾವು ಬೇರೆ ಜಾಗಗಳಿಗೆ ವಿಸ್ತಾರ ಮಾಡಬೇಕಂದ್ರೆ, ಒಂದು ಅನಾಲಜಿ ಏನಂದರೆ ಇಂಗ್ಲೀಷಲ್ಲಿ ಚಿಕನ್ ಆ್ಯಂಡ್ ಎಗ್ ಅಂತಾರೆ. ಚಿಕನ್ ಆ್ಯಂಡ್ ಎಗ್ ಥಿಯರಿ ಅಂತಿದೆ. ಏನಂದರೆ ಸ್ಟೂಡೆಂಟ್ಸ್ ಇದ್ದರೆ IT ಕಂಪ್ನೀಸ್ ಬರ್ತಾರೆ, IT ಕಂಪ್ನೀಸ್ ಬರಲಿ, ಅನಂತರ ನಾವು ಕೋರ್ಸಸ್ ಶುರು ಮಾಡ್ತೀವಿ. ಇಂಥ ಸಿಚುವೇಷನಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್. ಒನ್ ಆಫ್ ಲಾಸ್ಟ್ ಆಮ್ಚಾಮ್ ಇವೆಂಟಲ್ಲಿ ಕೆಲವಾರು ಮೆಜರ್ಸ್ ತಗೊಳ್ತಾ ಇದ್ದಾರೆ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಆಮ್ಚಾಮ್ ಇವೆಂಟ್ಸು ಮತ್ತು ಮೇಡಮ್ ಬರುವಂಥ ಸಂಸ್ಥೆ, ಇವರೆಲ್ಲರೂ ಒಟ್ಟಿಗೆ ಬಂದು ಟುಡೇ ಇಸ್ ಬೆಂಗಳೂರು, 10 years ಡೌನ್ ದ ಲೈನ್ ಮಂಗಳೂರು ವಿಲ್ ಬಿ ದ ಸೆಕೆಂಡ್ ಬೆಂಗಳೂರು, ಧಾರವಾಡ ವಿಲ್ ಬಿ ದ ಸೆಕೆಂಡ್ ಬೆಂಗಳೂರು, ಮೈಸೂರು ಆಲ್ರೆಡಿ ರೇಸ್ ಮಾಡ್ತಾ ಇದೆ ನಮ್ಮಲ್ಲಿ. ಸೊ ಹಾಗಾಗಿ ಸದ್ಯಕ್ಕೆ ಬೆಂಗಳೂರಿಗೆ ಫೋಕಸ್ ಇದೆ. ಬಟ್ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಸಾಕಷ್ಟು ಇನ್ಸೆಂಟಿವ್ಸ್ ಕೊಡ್ತಾ ಇದೆ. ಯಾರಿಗೆ? ಕಂಪನೀಸ್ಗೆ ಟ್ಯಾಕ್ಸ್ ಫ್ರೀ ಇನ್ಸೆಂಟಿವ್ಸು, ಮತ್ತು ಅವರಿಗೆ ಕೊಡುವಂಥ ಜಾಗ ಮತ್ತು ಇಷ್ಟು. ಸೊ ಐ ಥಿಂಕ್ ಗೌರ್ಮೆಂಟ್ ಇಸ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್. ಮತ್ತು ಕಂಪ್ನೀಸ್ಗೂ ಸಹ ಸೆಕೆಂಡ್ ಟೌನ್ಸ್ಗೆ ಬೇಕು. ಯಾತಕ್ಕಂದರೆ ನಮ್ಮ ಬ್ಯಾಂಗ್ಳೂರ್ ಸ್ಯಾಲ್ರೀಸ್ ಇಸ್ ದ ಹೈಯೆಸ್ಟ್ ಸ್ಯಾಲ್ರೀಸ್ ಇನ್ ಇಂಡಿಯಾ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು 2 ವರ್ಷ ಕೆಲಸ ಇರುವಂಥ ಸಾಫ್ಟ್ವೇರ್ ಇಂಜಿನಿಯರ್ಗೆ ನಮ್ಮಲ್ಲಿ ಹೈದರಾಬಾದಲ್ಲಿ ಎಕ್ಸ್ ಸ್ಯಾಲರಿ ಇದ್ದರೆ ಬೆಂಗಳೂರಲ್ಲಿ +25% ಅದೇ ಟ್ಯಾಲೆಂಟ್ ಬರುತ್ತೆ. ಸ್ವಲ್ಪ ಚೆನ್ನೈಗೆ ಹೋದರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಹಾಗಾಗಿ ದೇ ಆರ್ ಮೆನಿ ಥಿಂಗ್ಸ್ ಟು ಡೂ ವಿತ್. ಬಟ್ ನನ್ನ ಅಭಿಪ್ರಾಯ ಏನಂದರೆ ಸದ್ಯಕ್ಕೆ ಬೆಂಗಳೂರು ಫೋಕಸ್ ಇದೆ. ಬಟ್ ಗವರ್ಮೆಂಟ್ಸ್ ಆರ್ ಟೇಕಿಂಗ್ ಎಲ್ಲ ಕಂಪನೀಸ್ಗೆ ಕಾನ್ಫಿಡೆನ್ಸ್ ತಗೊಂಡು ನೀವು ಬಿ ಟೌನ್ಸ್ಗೆ ಹೋಗಿ ಅಂತ ಎನ್ಕರೇಜ್ಮೆಂಟ್ ಮಾಡ್ತಿರೋದನ್ನು ನಾನು ಸ್ಪಷ್ಟವಾಗಿ ಕಾಣ್ತಾ ಇದ್ದೀನಿ. ಟೇಕ್ ಮೀ ನೆಕ್ಸ್ಟ್ 10 years, ಮಂಗಳೂರು ವಿಲ್ ಬಿ ದ ನೆಕ್ಸ್ಟ್ ಬ್ಯಾಂಗ್ಳೂರ್, ಹೈದರಾಬಾದ್ ವಿಲ್ ಬಿ ದ ನೆಕ್ಸ್ಟ್ ಬ್ಯಾಂಗ್ಳೂರ್, ಆ್ಯಂಡ್ ಮೈಸೂರು ವಿಲ್ ಬಿ ದ ನೆಕ್ಸ್ಟ್ ಬ್ಯಾಂಗ್ಳೂರ್. ಮತ್ತು ಈ ಬೆಂಗಳೂರು ಇವತ್ತೇನಿದೆ ಇವತ್ತಾಗಿಲ್ಲ. ನಾವು ಬಹುಶಃ ಒಂದು 30 ವರ್ಷದ ಹಿಂದೆ ಫೌಂಡೇಶನ್ ಇಟ್ಟಿರೋದ್ರಿಂದ ಬೆಂಗಳೂರು ಹೀಗಿದೆ. ಸೊ ಬಹುಶಃ ಒಂದು 5-10 ವರ್ಷದಿಂದ ನಾವು ಮಂಗಳೂರು ಹಬ್ಸ್ ಎಲ್ಲ ಶುರು ಮಾಡಿದ್ದೀವಿ. ಐ ಆಮ್ ವೆರಿ ಕಾನ್ಫಿಡೆಂಟ್ ಆ್ಯಸ್ ಹೆಡ್ ಆಫ್ ಟ್ಯಾಲೆಂಟ್ ಅಕ್ವಿಸಿಷನ್ ನಾವುಗಳೆಲ್ಲ ಬೆಂಗಳೂರು ಬಿಟ್ಟು ಬೇರೆ ಸ್ಮಾಲರ್ ಟೌನ್ಸ್ಗೆ ಹೋಗಿ ತರುವಂಥದ್ದು ಐ ಆಮ್ ಏಬಲ್ ಟು ಕ್ಲಿಯರ್ಲಿ ಸಿ. ಶಶಿಕುಮಾರ್ ಸರ್, ಈಗ ಫ್ರೆಷರ್ಗೆ ಅಂದರೆ 2026ರಲ್ಲಿ ಫ್ರೆಷರ್ಗೆ ಯಾವ ಕಂಪ್ನಿಗಳಲ್ಲಿ ಅವಕಾಶ ಇರಬಹುದು? 26ರಲ್ಲಿ ಫ್ರೆಷರ್ಸ್ಗೆ ಇಂಜಿನಿಯರಿಂಗ್ ಮಾತ್ರ ಮಾತಾಡಬೇಕಂದ್ರೆ ಆಲ್ಮೋಸ್ಟ್ ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಡೆಫಿನೆಟ್ ಆಗಿ ಕಂಟಿನ್ಯೂ ಆಗುತ್ತೆ ಹೈರಿಂಗ್ ಎಲ್ಲ, ಕ್ಯಾಂಪಸ್ ಹೈರಿಂಗ್ ಎಲ್ಲ. ಮತ್ತು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಮತ್ತು ಮಿಡ್ ಸೈಜ್ ಕಂಪನೀಸ್ ಅವರು ಕೂಡ ಕ್ಯಾಂಪಸ್ ಹೈರಿಂಗ್ ಮಾಡೋ ಸಾಧ್ಯತೆಗಳು ಭಾಳ ಇದೆ 26ಅಲ್ಲಿ. ಬಟ್ ಒಂದು ವ್ಯತ್ಯಾಸ ಏನು ಅಂದರೆ ಇಲ್ಲಿವರೆಗೂ ಆಗಿರೋದ್ರಲ್ಲಿ ಮಾಸ್ ಹೈರಿಂಗ್ ಮಾಡ್ತಿದ್ರು ಮೊದಲು. ಅಂದರೆ ಹೆಂಗೆ ಅಂದರೆ 700, 800, 900 ಜನನ ತೊಗೊಳ್ತಾಯಿದ್ರು ಕ್ಯಾಂಪಸಸ್ಸಿಂದ. ಈ AI ಬಂದಿರೋದ್ರಿಂದ ಏನಾಗಿದೆ ಅಂದರೆ ನಂಬರ್ ಆಫ್ ಪೊಸಿಷನ್ಸ್, ಎಷ್ಟು ಜನನ ಹೈರ್ ಮಾಡಬೇಕು ಅದು ಕಮ್ಮಿ ಆಗುತ್ತೆ. ಅಂದರೆ ಈಗ AI ಬಂದಮೇಲೆ ಏನಾಗ್ತಿದೆ, ಜೂನಿಯರ್ ಲೆವೆಲ್ ಜಾಬ್ಸ್ ಎಲ್ಲ ಇರುತ್ತಲ್ಲ, ಎಂಟ್ರಿ ಲೆವೆಲಲ್ಲಿ ಡೆವಲಪರ್ಸ್ ಎಲ್ಲ ಏನು ಮಾಡ್ತಾರಲ್ಲ, ಅವ್ರು ಮಾಡೋ ರೋಲ್ಸ್ ಎಲ್ಲ ಥ್ರೂ AI ಅದು ಸ್ಥಗಿತಗೊಳಿಸುತ್ತೆ. ಅಂದರೆ ಅಷ್ಟು ಟೈಮು, ಅಷ್ಟು ದಿನಗಳು ಬೇಕಾಗಿಲ್ಲ. ಸೊ ನೀವು ಆದಷ್ಟು AI ಟೂಲ್ ಯೂಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಸೊ ಸರ್ವಿಸ್ ಬೇಸ್ಡ್ ಕಂಪನೀಸು ಮಾಸ್ ಹೈರಿಂಗ್ ಅಂತ ಹೇಳಲ್ಪಟ್ಟಿತ್ತು ಇಲ್ಲಿವರೆಗೂ ಅಲ್ವಾ. ಆಕ್ಸೆಂಚರ್ ಆಗಲಿ, ದೊಡ್ಡ ದೊಡ್ಡ ಸರ್ವಿಸ್ ಬೇಸ್ಡ್ ಕಂಪನೀಸ್ ಆಗಲಿ ಎಲ್ಲ. ಸೊ ಅವರೆಲ್ಲ ಏನು ಮಾಡ್ತಿದ್ದಾರೆ, ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಮತ್ತು ಸ್ಟಾರ್ಟಪ್ ಕಂಪ್ನೀಸ್ ಥರ ಲಿಮಿಟೆಡ್ ಆಗಿ ಹೈರ್ ಮಾಡ್ತಾರೆ. ಸೊ 26ರಲ್ಲಿ ಅದೊಂದು ಮೇಜರ್ ಚೇಂಜ್ ಅಂತ ಹೇಳ್ಬೋದು ಫ್ರೆಷರ್ಸ್ ವರ್ಲ್ಡಲ್ಲಿ. ಸೊ ಅದು ಕಂಡು ಬರೋಕ್ಕೆ ಸಾಧ್ಯತೆ ಬಹಳ ಇದೆ. ಮೇಡಮ್ ಅವರೇ, ಈಗ ಭಾರತ ಅಮೇರಿಕ ಅಂತ ಹೇಳಿದಾಗ ಈಗ ಟ್ಯಾರಿಫ್ ಯಾವ ರೀತಿಯಾಗಿ ಯುದ್ಧ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಬಟ್ ಇದು ಎಫೆಕ್ಟ್ 2 ದೇಶಕ್ಕಾಗತ್ತಾ, ಭಾರತಕ್ಕೆ ಮಾತ್ರ ಆಗುತ್ತಾ? Okay, well, I'll answer in English because if I speak Kannada, ಮಧ್ಯೆ ಕನ್ನಡ ಇರಲಿ, ಸ್ವಲ್ಪ I'll try to use it. So see, I will not comment anything on the tariff.
Okay, that is a very complicated, and that is something any one of us sitting over here actually cannot comment on that unless we know what the reality is. Of course, it is affecting a lot of sectors, okay, but when it comes to employability, it should not matter much. Okay, like because what will happen is, see, at the end of the day, what my fellow mates have told here, it's about the support that we are getting from our government over here. That is important. And our government, be it central government, be it government of Karnataka, are actually looking ahead a lot to bring in a lot of companies, whether it is from America, whether it is from Europe or anywhere. Otherwise, the GCCs, which we have here, the Global Capability Capacity Centers that we have in India, around 60% is just in Karnataka. Okay, and coming to Mr. Shekhar's point, is going beyond Bangalore, right? Today, beyond Bangalore, Bangalore is, yes, becoming a cluster. And 40 years back, Bangalore was also the same thing. Correct. If we see what 40 years back Bangalore was, that was also a very small cluster. Today is one of the biggest IT hubs, Silicon Valley and everything. We are coming up with Silicon Beach in Bangalore. We are coming up with HDB clusters, which is academia, agri, everything. So I think with the support of the government and all the big companies, I think we are creating a good platform for the freshers, for even for lateral transfers and every possibility in our state. ಎಸ್ ಶ್ರೀರಾಮ್ ಸರ್, ಈಗ ಸಹಜವಾಗಿ 2026 ಅಂತ ಬಂದಾಗ ಹೊಸಬರು ಇರ್ತಾರೆ. ಸೊ ಅವರಿಗೆ ಯಾವ್ಯಾವ ಕಂಪ್ನಿಗಳಲ್ಲಿ ಅವಕಾಶ ಇರುತ್ತೆ, ಏನು ಓದಿರಬೇಕು? ಈಗ ITBT ಕಂಪನಿ ಅಂತ ಬಂದಾಗ ಫ್ರೆಷರ್ಗೆ ಏನೆಲ್ಲ ಅನುಕೂಲ ಇದೆ? ಈಗ ಈ ಕರೆಂಟ್ ವರ್ಲ್ಡಲ್ಲಿ ನೀವು ನೋಡೋಕ್ಕೆ ಹೋದರೆ, ಇವ್ರು ಹೇಳ್ದಂಗೆ ಟ್ರೆಡಿಷನಲ್ ಈಗ ಲೋ ಆ್ಯಂಡ್ ಸ್ಕಿಲ್ಸಲ್ಲಿ ಲೋ ಆ್ಯಂಡ್ ಡೆವಲಪ್ಮೆಂಟ್ ಜಾಬ್ಸ್ ಅದೆಲ್ಲ ಇರಲ್ಲ. ಓಕೆ, ಅದೆಲ್ಲ ಕಮ್ಮಿ ಇರುತ್ತೆ. ಏನು ಕಲಿಬೇಕು ಅದು ಈಗ ಜನ್ರೇಟಿವ್ ಎ ಇದೆ. ಓಕೆ, ಈಗ ಹೊಸ ಹೊಸ ರೋಲ್ಗಳು ಬರುತ್ತೆ. ಈಗ ಪ್ರಾಂಪ್ಟ್ ಇಂಜಿನಿಯರ್ ಅನ್ನೋದು ತುಂಬ ಫೇಮಸ್ ಆಗಿದೆ ಇವಾಗ. ಎಲ್ಲ ಕಡೆ ಏನೋ ಎಲ್ಲ ಕಂಪನಿಯಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ರೋಲ್ಸ್ ಓಪನ್ ಆಗ್ತಿದೆ. ಇಂಜಿನಿಯರ್ದು ತುಂಬ ರೋಲ್ಸ್ ಓಪನ್ ಆಗ್ತಿದೆ. ಸೊ ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ, ಏನೋ ಇದು ಒಂದು ಎನ ಡೆವಲಪ್ ಮಾಡೋದು ಹೇಗೆ ಅದನ್ನು ಕಲಿಬೇಕು, ಇಲ್ಲಾಂದರೆ ಎನ ಯೂಸ್ ಮಾಡೋದು ಹೇಗೆ ಅದು ಕಲಿಬೇಕು. ಈ ಎರಡರಲ್ಲೊಂದು ಚೆನ್ನಾಗಿ ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನಮಗೆಲ್ಲರಿಗೂ ಗೊತ್ತು ಇವಾಗ ಇರುತ್ತೆ. ಸ್ಕಿಲ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಸ್ಕಿಲ್ ಅಂದರೆ ಈಗ ಟೈಮ್ ತಕ್ಕಂಗೆ ಸ್ಕಿಲ್ಗೆ ನಾವು ಚೇಂಜ್ ಆಗಬೇಕು. ಇವಾಗ ಕರೆಂಟ್ ಸ್ಕಿಲ್ ನೀವು ನೋಡೋಕೆ ಹೋದರೆ, ಈಗ ಎಲ್ಲರೂ ಹೇಳ್ತಾರೆ ಏನೋ ಇರುತ್ತಾ ಹೋಗುತ್ತಾ ಅಂತೆಲ್ಲ. ಏನೋ ಇದ್ದೇ ಇರುತ್ತೆ, ಅದು ನಮ್ಮ ವೇ ಆಫ್ ಲೈಫ್ ಆಗುತ್ತೆ. ಅದು ಇನ್ನೂ ಕಾಂಪ್ಲೆಕ್ಸ್ ಆಗುತ್ತೆ. ಓಕೆ, ಸೊ ನಮ್ಮ ಎಜುಕೇಷನ್ ಸಿಸ್ಟಮ್ ಇರಲಿ, ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಇರಲಿ, ಲೆಕ್ಚರರ್ಸ್ ಇರಲಿ, ಎಲ್ಲರೂ ಈ ಎನ ಎಂಬ್ರೇಸ್ ಮಾಡಬೇಕು, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನು ಕಲಿಬೇಕು. ಓಕೆ, ಅದ್ರ ತಕ್ಕ ಏನೇನು ಸ್ಕಿಲ್ಸ್ ಬೇಕೋ ಅದನ್ನು ಅವರು ಅಕ್ವೈರ್ ಮಾಡಬೇಕು. ಅಂದರೆ ಈಗಿನ ತಂತ್ರಜ್ಞಾನ ಯುಗದಲ್ಲಿ ನೀವು ಅಡಾಪ್ಟ್ ಆಗಬೇಕು ಅಂತ ಹೇಳ್ತಾರೆ. ಖಂಡಿತ. ಹಳೆ ಸ್ಕಿಲ್ ಇಲ್ಲ ಒಂದೇ ಮೆಥಡಲ್ಲಿ ಟೀಚಿಂಗ್ ಎಲ್ಲ ನಡೀತಾ ಇರ್ತಾರೆ, ಅದೆಲ್ಲ ನಡೆಯಲ್ಲ ಇವಾಗ. See, to add on to that, the academia and industry gap has to be built. Okay, we are, be it from trade bodies or from government, we are doing those things, right? We're trying to do programs for the faculty. Okay, so that the faculty knows that what is coming up in AI, what is coming up in manufacturing, what is coming up in pharma, how it needs to be changed with the help of the... We cannot say that we will not use AI. It is a part of us now. We have to see how best we can make of it. And if that is adapted and adopted today by today's faculty in their teaching skills, then the students who are learning and coming out, they are industry ready. Then the employability automatically becomes easy. So that is what our focus is as on date. ಎಸ್ ಶ್ರೀರಾಮ್ ಸರ್, ಈಗ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಟ್ಯಾಲೆಂಟ್ ಇದ್ದಾರೆ ಅನ್ನೋದು ಗೊತ್ತಿದೆ. ಬೇರೆ ಬೇರೆ ದೇಶಕ್ಕೆ ಹೋಗಿ ಒಳ್ಳೊಳ್ಳೆ ಸಂಬಳವನ್ನು ಪಡಿತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಎಂಥ ಟ್ಯಾಲೆಂಟ್ಗಳನ್ನ ಹೆಕ್ಕಿ ತೆಗೆಯುವಂಥ ಕೆಲಸ ಯಾಕೆ ಆಗ್ತಾ ಇಲ್ಲ ಅನ್ಸುತ್ತೆ ನಿಮಗೆ? ಬೆಂಗಳೂರಲ್ಲಿ ಆಗ್ತಿದೆ. ಓಕೆ, ಬಟ್ ಅಗೇನ್ ಈಗ ನಾವು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಬಗ್ಗೆ ನೋಡಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಎಷ್ಟೊಂದು ಕಾಲೇಜಿಗೆ ಹೋಗಿದ್ದೀನಿ, ತುಂಬ ಒಳ್ಳೆ ಮಕ್ಕಳು, ತುಂಬ ಇಂಟೆಲಿಜೆಂಟ್ ಮಕ್ಕಳಿದ್ದಾರೆ, ಅಕಾಡೆಮಿಕ್ಲಿ ತುಂಬ ಶಾರ್ಪ್ ಆಗಿದ್ದಾರೆ, ಅವ್ರಿಗೆ ಈಗ ಕೋಡಿಂಗ್ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅವರಿಗೆ ಆ ಕಾನ್ಫಿಡೆನ್ಸ್ ಇಲ್ಲ,
ಆ ಕಮ್ಯುನಿಕೇಷನ್ ಅದು ಮಾತಾಡೋದು, ಕಾನ್ಫಿಡೆಂಟ್ಲಿ ಮಾತಾಡೋದು, ಅದು ಅವ್ರಿಗೆ ಆ ಸ್ಕಿಲ್ ಅವ್ರಿಗೆ ಇನ್ನೂ ಅಷ್ಟು ಶಾರ್ಪ್ ಆಗಿಲ್ಲ. ಈಗ ಬೆಂಗಳೂರಲ್ಲಿ ಓದಿರೋರಿಗೆಲ್ಲ ಅದೇನೋ ಇಂಗ್ಲೀಷಲ್ಲಿ ತುಂಬ ಮಾತಾಡ್ತಾರೆ, ಅವರು ಅವ್ರಿಗೊಂಥರ ಪ್ರಪಂಚ ಸ್ವಲ್ಪ ಜಾಸ್ತಿ ನೋಡ್ದಂಗೆ ಇರುತ್ತೆ ಅವ್ರಿಗೆ. ಸೊ ಅವ್ರ ಕಾನ್ಫಿಡೆನ್ಸೇ ಬೇರೆ ಥರ ಇರುತ್ತೆ. ಬಟ್ ಬೇರೆ ಹುಡುಗರು ಬೇರೆ ಕಾಲೇಜಲ್ಲಿ ಬೇರೆ ಜಿಲ್ಲೆಯಲ್ಲಿರೋರಿಗೆಲ್ಲ ಜಸ್ಟ್ ಅದೊಂದು ಒಂದು ಕೀ ಕೊಡಬೇಕಷ್ಟೆ, ಪುಷ್ ಮಾಡಬೇಕು. ಅದಕ್ಕೆ ಆ ಸಹಾಯ ಮಾಡೋಕ್ಕೆ ಕಂಪನಿಗಳು ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಇನ್ನೂ ಟೈಮ್ ಇನ್ವೆಸ್ಟ್ ಮಾಡಬೇಕು. ಸುಮ್ಮನೆ ಫೈನಲ್ ಇಯರಲ್ಲಿ ಹೋಗ್ಬಿಟ್ಟು ನಾನು ಒಂದು ಇಂಟರ್ವ್ಯೂ ತೊಗೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಹೋಗೋದು ಆ ಥರ ನಡೆಯಲ್ಲ. ಮೇ ಬಿ ಒಂದು ಅವ್ರು ಫಸ್ಟ್ ಇಯರಲ್ಲಿರುವಾಗಲೂ ಸೆಕೆಂಡ್ ಇಯರಲ್ಲಿರುವಾಗಲೂ ಅವಾಗಿಂದನೇ ಕಂಪನಿಯಲ್ಲಿ ಕಾಲೇಜಲ್ಲಿ ಏನಾದರೂ ಇನ್ಕ್ಯುಬೇಷನ್ ಸೆಂಟರ್ ಮಾಡಿ, ಇಲ್ಲಾಂದರೆ ಏನಾದರೂ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಅವರು ಅವ್ರ ಜೊತೆ ಪ್ರೋಗ್ರಾಮ್ಸ್ ನಡೆಸಬೇಕು. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಕಾಲೇಜ್ ಜೊತೆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ತಾರೆ, ಅದ್ರ ಜೊತೆ ಅವ್ರ ಸ್ಟೂಡೆಂಟ್ಸ್ನೂ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಬೇಸಿಕಲಿ. ಶಶಿಕುಮಾರ್ ಸರ್, ಈಗ ಬೆಂಗಳೂರು ಯಾವಾಗಲೂ ಬೆಳೆದಿದೆ ಸರ್. ಈಗ ಬೆಳೆಸೋದೇನು ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಬೆಂಗಳೂರು ಅಂದರೆ ಬೇರೆ ಜಿಲ್ಲೆಗಳು, ಅಕ್ಕಪಕ್ಕದಲ್ಲಿಂಥ ಜಿಲ್ಲೆಗಳು ಡೆವಲಪ್ ಆಗಬೇಕು. ಈಗ ಯಾವುದೋ ದೂರದಿಂದ ರಾಯಚೂರು, ಹಾವೇರಿ ಅಂತ ಬಂದಾಗ ಓದಿದವರು ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಬೆಂಗಳೂರಿಗೆ ಬರುವಂಥ ಪರಿಸ್ಥಿತಿ ಇದೆ. ಬಟ್ ಆಯಾ ಜಿಲ್ಲೆಯಲ್ಲಿ ಉದ್ಯಮವನ್ನು ಸೃಷ್ಟಿ ಮಾಡೋದು ಹೇಗೆ ಸರ್? ಈಗ ಒಂದು ಓಕೆ, ಸೊ ಬೆಂಗಳೂರು ಏನಕ್ಕೆ ಇಷ್ಟೊಂದು ಡೆವಲಪ್ ಆಗಿದೆ ಈಗ ಕಾರಣ ಏನಂದರೆ ಅದಕ್ಕೆ ಭಾಳ ರೀಸನ್ಸ್ ಇದೆ. ಒಂದು ವೆದರ್ ಆಗಿರಲಿ, ಗವರ್ಮೆಂಟ್ ಟ್ಯಾಕ್ಸಸ್ ಆಗಿರಲಿ, ಸಪೋರ್ಟ್ ಆಗಿರಲಿ, ಎಲ್ಲ ಥರ ಆಗಿರಲಿ ಅಲ್ವಾ. ಸೊ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಈಗ 90% ಆಫ್ ದ ಕಂಪನೀಸ್ ಬೆಂಗಳೂರಲ್ಲಿರೋರೆಲ್ಲ ಫಾರಿನ್ ಕಂಪನೀಸು. ಅವ್ರು ಇಲ್ಲಿ ತಂದು ಮಿಲಿಯನ್ಸ್ ಆಫ್ ರುಪೀಸ್ ಲಕ್ಷಾನುಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಆ ಥರ ಸಪೋರ್ಟ್ ಸಿಗ್ತಾ ಇದೆ ಅಲ್ವಾ. ಅದೊಂದು ಮೇಯ್ನ್ ಕಾರಣ ಬೆಂಗಳೂರು ಈ ಮಟ್ಟಿಗೆ ಬೆಳೆದಿದೆ ಅಂತ. ಸೊ ಅದಕ್ಕೆ ನಮಗೆ ಉದ್ಯೋಗಗಳೆಲ್ಲ ಸಿಗ್ತಾ ಇದೆ. ಈಗ ನಾವು ಇರೋದು ಏನಂದರೆ, ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಳಲ್ಲೆಲ್ಲ ಏನಕ್ಕೆ ಈ ಥರ ಆಗ್ತಿಲ್ಲ, ಅಲ್ಲೆಲ್ಲ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ, ಶೇಖರ್ ಅವ್ರು ಹೇಳಿದ್ರಲ್ಲ ಫಸ್ಟ್ ಪಾಯಿಂಟಲ್ಲಿ, ಗೌರ್ಮೆಂಟ್ ಸಪೋರ್ಟ್ ಸ್ಟಾರ್ಟ್ ಮಾಡಬೇಕು. ಓಕೆ, ಇಲ್ಲಿ IT ಅಂತ ತುಂಬ ಹೆಸರು ಬಂದ್ಬಿಟ್ಟಿದೆ ಬೆಂಗಳೂರಿಗೆ. ಇವಾಗ ಎಲ್ಲ ಕಡೆ IT ಹೋಗ್ಬೇಕಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಅದು ಯಾವುದೇ ಕಾರಣದಿಂದ ಯಾವುದೇ ರೀತಿಯಿಂದ ಆದರೂ ಬರ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರ್ಬೋದು, ಹಾಲು ಉತ್ಪನ್ನ ಕಂಪನಿ ಆದರೂ ಆಗಿರ್ಬೋದು ಅಲ್ವಾ, ಯಾವುದೇ ರೀತಿ ಆಗಿರ್ಬೋದು. ಸೊ ಗೌರ್ಮೆಂಟ್ ಸಪೋರ್ಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಅದು ಮಂಗಳೂರಿಂದ ಹಿಡಿದು, ಬೀದರಿಂದ ಹಿಡಿದು, ಕೋಲಾರಿಂದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಫ್ಯಾಕ್ಟ್ರೀಸ್ನ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನ ಅದನ್ನೆಲ್ಲ ಡೆವಲಪ್ ಮಾಡಬೇಕು. ಅಮೆರಿಕಾ ಹೇಳ್ತೀನಿ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಾಫ್ಟ್ವೇರ್ IT ಎಲ್ಲ ನ್ಯೂಯಾರ್ಕಲ್ಲಿದೆ ಮತ್ತು CAನಲ್ಲಿದೆ, ಪೆಸಿಫಿಕಲ್ಲಿ. ಈಗ ಮೆಕ್ಯಾನಿಕಲ್ ಇಂಡಸ್ಟ್ರಿ ಎಲ್ಲ ನೋಡಬೇಕಂದ್ರೆ ಅವ್ರದ್ದೆಲ್ಲ ಮಿಶಿಗನ್ ಏರಿಯಾದಲ್ಲಿದೆ, ಆ ಥರ ಇದೆ. ಸೊ ಆ ಥರ ನಮ್ಮ ಗೌರ್ಮೆಂಟ್ ಫ್ಯೂಚರಲ್ಲಿ ಏನು ಮಾಡಬೇಕಂದ್ರೆ, ಈಗ ಸದ್ಯಕ್ಕೆ ಏನು ಯೋಚನೆ ಮಾಡಬೇಕಂದ್ರೆ, ರೀಜನ್ಸ್ನ, ಜಿಲ್ಲೆಗಳನ್ನ ಡಿವೈಡ್ ಮಾಡಿ ಒಂದೊಂದು ಇಂಡಸ್ಟ್ರಿ ಒಂದೊಂದು ಕಡೆ ಅಂತ ಮಾಡಿದ್ರೆ ಅವಾಗ ಏನಾಗುತ್ತೆ, ಉದ್ಯೋಗಗಳು ಎಲ್ಲ ಕಡೆ ಸಿಗುತ್ತೆ ಅಲ್ವಾ. ಸೊ IT ಎಲ್ಲ ಕಡೆ ಇರಬೇಕಂತ ಮಾಡಿದ್ರೆ ತೊಂದರೆ ಆಗುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಎಟ್ ಒನ್ ಪ್ಲೇಸ್, ಆ ಥರ ಮಾಡಬೇಕು. ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಎಲ್ಲ ಮೈಸೂರಿಗೆ ಕರ್ಕೊಂಡು ಹೋಗೋದು, ಇಲ್ಲ ತುಮಕೂರು ಸೈಡೆಲ್ಲ ಇನ್ನೊಂದು ಥರ ಇಂಡಸ್ಟ್ರೀಸ್ ಮಾಡೋದು, ಆ ಥರ ಎಲ್ಲ ಮಾಡಿದ್ರೆ, ಸೊ ದಟ್ ಈಸ್ ಹೌ ಸ್ಟೇಟ್, ಕಂಟ್ರಿ ಹ್ಯಾಸ್ ಟು ಡೆವಲಪ್ ಇನ್ ದ ಫ್ಯೂಚರ್. ಸೊ ಆ ಥರ ಮಾಡಿದ್ರೆ ಎಲ್ಲ ವಿದ್ಯಾವಂತರಿಗೆ ಅನುಕೂಲ ಆಗುತ್ತೆ, ಎಲ್ಲ ಥರ ಕೆಲಸಗಳು ಸಿಗುತ್ತೆ ಆ ಥರ. ಎಸ್ ಮೇಡಮ್ ಅವ್ರ, ಈಗ ಸ್ಕಿಲ್ ಮತ್ತು ಕಮ್ಯುನಿಕೇಷನ್ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ? Okay, so skill and communication, they go hand in hand. Okay, both have to walk together. Today, as Mr. Sriram mentioned, that that push has to be done. Correct. So, and yeah, coming to, like, if I have to speak about communication when it comes to Bangalore, or even if you see Mumbai, Delhi and all, there is a very different way of communicating. You can see, like, we are 5 examples over here, you and all 4 of us, right? But when we go to this tier 2, tier 3 cities, okay, what happens is they are very skilled, amazing in their work, knowledge wise. You give them any subject, any topic, they can talk. Why are they not getting employed? Is because of the communication. Now when I say communication, I don't say fluent Kannada, fluent Hindi, fluent English. It is the way they are able to explain. Like it's not that, okay, I'm very good in English or I'm very good in Kannada, so I should get the job. No. Sometimes being fluent in a language, you may not be able to explain what the product that you have come for. Yes. So you have to explain what you know and what is being asked. So that communication is something, that gap has to be built.
How can that be done? By starting by building your resume in the right way, instead of writing, I am this, but this is my qualification. No, what you did, how you did, is what explained. That is communication. That gap has to be built. Nice. That is skill. ವೆರಿ ನೈಸ್. ಸರ್, ಈಗ ಉದ್ಯೋಗ ಪಡಿಬೇಕು ಅಂತ ಹೇಳಿದ್ರೆ ಎಜುಕೇಷನ್ ಇಂಪಾರ್ಟೆಂಟಾ ಅಥವಾ ಸ್ಕಿಲ್ ಇಂಪಾರ್ಟೆಂಟಾ? 10 ವರ್ಷದಿಂದ ಎಜುಕೇಷನ್ ಇಂಪಾರ್ಟೆಂಟ್ ಇತ್ತು. 10 ವರ್ಷದಿಂದ ಈಗ ಎಜುಕೇಷನ್ ಪಕ್ಕಕ್ಕಿಟ್ಟು ಸ್ಕಿಲ್ನ ಮುಂದೆ ಇಡಬೇಕು, ಆನ್ ದ ಟೇಬಲ್ ತರಬೇಕು. ಏನು ಹೇಳಿ, ಎಜುಕೇಷನ್ ಈಗ ಯಾರು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಟುಡೇ ಇಟ್ಸ್ ಸೋ ಮಚ್ ಓಪನ್. ಆಮೇಲೆ ಈಗಿನ ಯುವಕರು ಕೂಡ ಡಿಸೈಡ್ ಮಾಡಿದ್ದಾರೆ, ಈಸಿ ಇದೆ, ಎಜುಕೇಷನ್ ಇಂದ ಏನು ಇಲ್ಲ ಅನ್ನೋದು. ಕರ್ನಾಟಕ ಆಸ್ ದ ಲಾರ್ಜೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ದ ವರ್ಲ್ಡ್. ಹಾಗಾಗಿ ಟುಡೇ ಎಜುಕೇಷನ್ ಬಹುಶಃ ಈಸ್ ದ ಈಸಿಯೆಸ್ಟ್ ಥಿಂಗ್ ಟು ಅಕ್ವೈರ್, ಬಟ್ ನಾಟ್ ದ ಸ್ಕಿಲ್. ನಿಮ್ಗೆ ಆನ್ಸರ್ ಒಂದು ಸ್ಕಿಲ್ ಬೇಕಂದ್ರೆ ಅಡ್ವಾನ್ಸ್ ಸ್ಕಿಲ್ ಇನ್ ಎನಿಥಿಂಗ್ ದಟ್ ನೀವು ಏನು ಓದಿರ್ತೀರಾ ಅದರಲ್ಲಿ ಆರ್ ಯು ದ ಟಾಪ್. ನೀವು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇದ್ದೀರಾ, ನೀವು BA ಓದಿರ್ಬೋದು, BA ಸೈಕಾಲಜಿ ಓದಿರ್ಬೋದು, ಎಂಜಿನಿಯರಿಂಗ್ ಓದಿರ್ಬೋದು. ಆ ಇಂಜಿನಿಯರಿಂಗಲ್ಲಿ ನೀವು ಕೆಲವರು ಕಂಪ್ಯೂಟರ್ ಸೈನ್ಸು ಹೈಯೆಸ್ಟ್ ಇರುತ್ತೆ, ಮೆಕ್ಯಾನಿಕಲ್ ಕಮ್ಮಿ ಹೇಳ್ತಾರೆ. ನಥಿಂಗ್ ಲೈಕ್ ದ್ಯಾಟ್. ನಾನೊಂದು ಬಹುಶಃ 1 ವರ್ಷದಲ್ಲಿ ಒಂದು 18,000 ಕ್ಯಾಂಪಸ್ ಹೈರ್ ಮಾಡಿರ್ಬೋದು ಇನ್ 1 single year. ಹಾಗಾಗಿ ವಿ ಹ್ಯಾವ್ ಸೀನ್ ಎಂಡ್ ಟು ಎಂಡ್ ಸ್ಕ್ರಿಪ್ಟ್ ನೋಡಿದ್ದೇವೆ. ಒಂದು ಡಿಪ್ಲೊಮಾ ಮಾಡಿರ್ಬೋದು. ನೀವು ಏನೇ ಮಾಡಿರಿ ಪರವಾಗಿಲ್ಲ, ಬಟ್ ಅದರಲ್ಲಿ ನೀವು 100% ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ ಇದ್ದೀರಾ. ಇಲ್ಲಿ ಬಂದು ನಿಮ್ಮ ಮುಂದೆ ಒಂದು 10 ನಿಮಿಷ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತದ ನನಗೆ ಅನ್ನೋದು ನಂಬರ್ 1 ಸ್ಕಿಲ್. ಎರಡನೇದು, ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಒಂದು ನಾರ್ಮ್ ಇದೆ, ವೆಸ್ಟರ್ನ್ ವರ್ಲ್ಡ್ ಥರ ಮಾತಾಡಬೇಕು. ನೋ, ವಿ ಆರ್ ನಾಟ್. ಏನು ಹೇಳಿ, ವಿ ಆರ್ ನಾಟ್. ಐ ಮೀನ್ ಈಗ ಭಾರತಕ್ಕೆ ಅದಕ್ಕೆ ಆದಂಥ ಒಂದು ಐಡೆಂಟಿಟಿ ಇದೆ. ಮತ್ತು ನನ್ನ ಆ್ಯಕ್ಸೆಂಟ್ ಇದೆಯಲ್ಲ, ಅದು ಭಾರತದ ನ್ಯೂಟ್ರಲ್ ಆ್ಯಕ್ಸೆಂಟ್. ಈ ಆ್ಯಕ್ಸೆಂಟಲ್ಲಿ ನಾನು ಓದಿರುವುದನ್ನು ಹೇಗೆ ನಾನು ನಿಮ್ಮ ಮುಂದೆ ಒಂದು 10 ನಿಮಿಷ ಅದನ್ನು ಬಿಚ್ಚಿಡಬಹುದು. ಎರಡನೇ ಸ್ಕಿಲ್ಲು. ಮೂರನೇದು ಸ್ಕಿಲ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಎವರ್. ಮುಂದೆ ಹೇಗಿರುತ್ತೆ ಗೊತ್ತಿಲ್ಲ, ಹಿಂದೆ ಹೇಗಿರುತ್ತೆ ಗೊತ್ತಿಲ್ಲ. ಒಂದು ಮೊಬೈಲ್ ಇದ್ದರೆ ಆ ಮೊಬೈಲ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಿಮಗೆ ಕೆಲಸ ತೊಗೋಬೋದು ಅಂತ ಹೇಳ್ಕೊಡುವಂಥ ಯುಗ. ಬಹುಶಃ ನೀವು ಹೊಸ್ದಾಗಿ ಸೇರ್ಕೊಂಡಾಗ ನಿಮಗೂ ಇರಲಿಲ್ಲ, ನನಗೂ ಇರಲಿಲ್ಲ, ಇವ್ರು ಯಾರಿಗೂ ಇರಲಿಲ್ಲ. ಈಗ ಎಷ್ಟು ಈಸಿ ಆಗಿದೆ ಅಂದರೆ, ಟುಡೇ ChatGPT ಫ್ರೀ ಆಫ್ ಕಾಸ್ಟ್ ಕ್ಯಾನ್ ಟೆಲ್ ಯು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮೇಡಮ್ ಹೇಳ್ದಂಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಲಿಬೋದು, ಅವ್ರು ಹೇಳ್ದಂಗೆ ಹೇಗೆ ಕಾನ್ಫಿಡೆನ್ಸ್ ಹೇಗೆ ಬಿಲ್ಡ್ ಮಾಡ್ಕೋಬೇಕು, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಹೇಗೆ ಮಾಡ್ಕೋಬೇಕು. ಮತ್ತು ಮೂರನೇದು, ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟೀಸ್ ಗೊತ್ತಿಲ್ಲದೆ ಇದ್ರೂ ಸಹ ನಿಮ್ಮ 2000 ಬುಕ್ಕನ್ನು 20 ಪೇಜಿಗೆ ಹೇಗೆ ಕನ್ಸೈಸ್ ಮಾಡಿ ನಿಮ್ಮ ಮುಂದೆ ಇಡ್ಬೋದು. ಅದು ಎಲ್ಲ ನಮ್ಮ ಮೊಬೈಲಲ್ಲಿ ಫ್ರೀ ಆಫ್ ಕಾಸ್ಟ್ ಇದೆ. ದಿಸ್ ಈಸ್ ದ ಟೈಮ್ ಅವರ್ ಯೂತ್ ಶುಡ್ ಮೇಕ್ ದ ಬೆಸ್ಟ್ ಆಫ್ ಇಟ್. ಮತ್ತು ನೀವು ಒಂದು ಮೇಡಮ್ಗೆ ಟ್ಯಾರಿಫ್ ಕ್ವೆಶನ್ ಕೇಳಿದರೆ, ಲುಕ್ ಅಟ್ ದ ಅದರ್ ಸೈಡ್ ಆಫ್ ದ್ಯಾಟ್ ಕ್ವೆಶನ್. ನಮ್ಮ ಭಾರತದ ಆತ್ಮನಿರ್ಭರ ಭಾರತ ಹೇಗೆ ನಾವು ಮಾತಾಡ್ತಿದ್ದೇವೆ, ಈಗ ಯಾರೋ ಬೇರೆ ದೇಶದವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ, ಇಸ್ ಇಟ್ ನಾಟ್ ದ ರೈಟ್ ಟೈಮ್ ಫಾರ್ ಅಸ್ ಟು ಸ್ಟ್ಯಾಂಡ್ ಆನ್ ಅವರ್ ಓನ್ ಲೆಗ್ಸ್? ಇಂಡಿಯಾ ಟು ಇಂಡಿಯಾ ಹೇಗೆ ಬಿಲ್ಡ್ ಮಾಡ್ಬೋದು? ದ್ಯಾಟ್ಸ್ ಅದರ್ ವೇ ಆಫ್ ಲುಕಿಂಗ್ ಅಟ್ ವೆನ್ ಸಂಬಡಿ ಈಸ್ ಮೇಕಿಂಗ್ ಮೈ ಲೈಫ್ ವೆರಿ ಡಿಫಿಕಲ್ಟ್. ಸೊ ಮೂರನೇದು ಒಂದು ಕಮ್ಯುನಿಕೇಷನ್ ಸ್ಕಿಲ್, ವೆರಿ ಇಂಪಾರ್ಟೆಂಟ್. ನಾಟ್ ಅಮೇರಿಕನ್ ವೇ, UK ರೀತಿ, ಆಸ್ಟ್ರೇಲಿಯನ್ ಆಕ್ಸೆಂಟ್ ಬೇಡ ನಮಗೆ. ನಾವು ಇಂಡಿಯನ್ಸ್, ನಾವು ಮಾತಾಡೋದು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಈಗ ನಾವು ವಿ ಆರ್ ಅ ಗ್ಲೋಬಲ್ ಕಂಟ್ರಿ. ಹೇಗೆ ನಮ್ಮ ಬೇಕಾ. ಮತ್ತು ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಇದೆ. ಈಗ ಚೈನೀಸ್ಗೆ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಇಲ್ವಾ, ಕೊರಿಯನ್ಸ್ಗೆ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಇಲ್ವಾ? ಅಲ್ಲಿ ಬೆಸ್ಟ್ ರಿಸರ್ಚ್ ಆಫ್ ದ ವರ್ಲ್ಡ್ ಅಲ್ಲಿ ಹಾರ್ವರ್ಡಲ್ಲಿ, ಮ್ಯಾಸಚೂಸೆಟ್ಸಲ್ಲಿ ಆಗ್ತಾ ಇದೆ. ಸೊ ಇಂಗ್ಲೀಷ್ ಇಂಪಾರ್ಟೆಂಟೇ ಅಲ್ಲ ಅಂದರೆ, ಇಂಗ್ಲೀಷೇ ನನ್ನ ಒಂದು ಜೀವನನ ನಿರ್ಧಾರ ಮಾಡುತ್ತೆ, ನನ್ನ ಕರಿಯರ್ ನಿರ್ಧಾರ ಮಾಡುತ್ತೆ ಅನ್ನೋ ಭಯನ ಫಸ್ಟ್ ನಾವು ಬಿಡಬೇಕು. ನಾವು ಮಾಡುತ್ತಿರುವ ಕೆಲಸವನ್ನು ನಾವು 100% ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ ಆಗಬೇಕು. ಇವೆರಡಿದ್ರೆ, ಮತ್ತು ಈ ಸರ್ ಹೇಳ್ದಂಗೆ AI ಇವೆಲ್ಲ ಇದ್ದಾವೆ. ಚಾರ್ಲ್ಸ್ ಡಾರ್ವಿನ್ ಎಷ್ಟೋ ವರ್ಷದಿಂದ ಹೇಳೋದ್ರು, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಈಗ ಸರ್ವೈವಲ್ ಆಫ್ ದ AI ಫಿಟೆಸ್ಟ್, ಸರ್ವೈವಲ್ ಆಫ್ ದ AI ಫಿಟೆಸ್ಟ್. ಈ ಮೂರನ್ನು ನಾನು ಅನಿಸ್ಕೊಂಡ್ರೆ, ನೀವು ಧಾರವಾಡ ಅಲ್ಲ, ಧಾರವಾಡದಲ್ಲಿರುವಂಥ ರಿಮೋಟ್ ವಿಲೇಜಲ್ಲಿ ಒಂದು BSNLದು ಅಥವಾ ಜಿಯೋದು ಫ್ರೀ ಡೇಟಾ ಬಂದರೆ, ಮನಸ್ಸಿದ್ರೆ ದಟ್ ಪರ್ಸನ್ ಕ್ಯಾನ್ ಕಮ್ ಟು ಬ್ಯಾಂಗ್ಳೂರ್. ಮನಸ್ಸಿದ್ದರೆ ಮಾರ್ಗ. ಎಸ್, ಶ್ರೀರಾಮ್ ಸರ್, ಈ AI ಅನ್ನೋದು ಭಾಳ ಯಕ್ಷ ಪ್ರಶ್ನೆ ಆಗಿದೆ ಎಲ್ರಿಗೂ. AI ಬಂದಮೇಲೆ ಎಲ್ಲರೂ ಉದ್ಯೋಗ ಕಡಿತ ಆಗಿಬಿಡುತ್ತಾ, ಏನು ಎತ್ತ ಅನ್ನೋದು, ಮುಂದಿನ 10 ವರ್ಷದ ಬೆಳವಣಿಗೆ ಏನಾಗಬಹುದು AI ಬಂದಾದ ನಂತರ ಅನ್ನೋದು. ಸೊ AI ಮುಖಾಂತರ ಉದ್ಯೋಗವನ್ನು ಪಡೆದುಕೊಳ್ಳೋದು ಹೇಗೆ? ಈಗ ಆತಂಕ ಪಡೆಯೋದು ಬೇಡ. AI ಬಂದಾಯಿತು, ನಮ್ಮ ಉದ್ಯೋಗವನ್ನು ಕಿತ್ಕೊಳ್ಳೋದು ಅನ್ನೋದಕ್ಕಿಂತ ನಾವು ಹೇಗೆ ಆ AI ಜೊತೆಗೆ ಕೈ ಜೋಡಿಸಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳ್ತೀರಿ? ಇಲ್ಲ, ಈಗ ChatGPT ಇರಲಿ, AI ಟೂಲ್ಸ್ ಇಟ್ಕೊಂಡು ಎಷ್ಟೊಂದು ಜನ
ಈಗ ಇವನ್ ಡಿಸೈನ್ ಮಾಡಬೇಕಂದ್ರೆ ಮುಂಚೆ ಅದು ಯಾವುದೋ ಟೂಲ್ಗಳೆಲ್ಲ ಇನ್ಸ್ಟಾಲ್ ಮಾಡಬೇಕು, ಏನೋ ಕಲಿಬೇಕಾಗಿತ್ತು. ಈಗ ಎಷ್ಟೊಂದು ಡಿಸೈನ್ ಟೂಲ್ಗಳಿದೆ. ನನಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದು ಜನ ಡಿಸೈನ್ ಮಾಡಿ ಅವರೇ ಟಿ ಶರ್ಟ್ ಪ್ರಿಂಟ್ ಮಾಡಿ ಪ್ರಿಂಟಿಂಗ್ ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಟೆಕ್ಸ್ಟೈಲ್ ಬಿಸ್ನೆಸ್ ಶುರು ಮಾಡಿದ್ದಾರೆ. ಓಕೆ, ಈಗ ಜ್ಯುವೆಲ್ಲರಿ ಡಿಸೈನಲ್ಲಿ ಮಾಡ್ತಾರೆ. ಸೊ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಈಗ AI ಯೂಸ್ ಮಾಡೋದು ಕಲಿಬೇಕು. ಓಕೆ, ಯೂಸ್ ಮಾಡಿದ್ರೆ ಅದೇ ಐಡಿಯಾ ಕೊಡುತ್ತೆ, ಅದೇ ಮಾರ್ಗ. ಏನೋ ಅದು ನೀವು ಹೇಳಿದ್ರೆ ಮನಸ್ಸಿದ್ರೆ ಮಾರ್ಗ ಅಂತ, ಮಾರ್ಗ ತೋರಿಸುತ್ತೆ. ಅದನ್ನು ಯೂಸ್ ಮಾಡೋದು ಕಲಿಬೇಕು. ಸರ್, ಇನ್ನೊಂದು ಈ AI ಅಂತ ಹೇಳ್ತಿದಾರಲ್ವಾ, ನನ್ನ ಅನಿಸಿಕೆ ಹೇಳ್ತೀನಿ. AI ಅನ್ನೋದು ಇಟ್ ಈಸ್ ಜಸ್ಟ್ ಅನ್ ಎವಲ್ಯೂಷನ್ ಆಫ್ ಅ ಟೆಕ್ನಾಲಜಿ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಬಹಳ ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ. ನಮ್ಮ ತಂದೆಯವರು 80ರಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಹಿ ವಾಸ್ ಅ ಕ್ಲರ್ಕ್. ಹಿ ವಾಸ್ ವರ್ಕಿಂಗ್ ಫೈಲ್ಸಲ್ಲಿ ಕೆಲಸ ಮಾಡೋದು, ಪೆನ್ನಲ್ಲಿ, ಅದರಲ್ಲೆಲ್ಲ. ಕಂಪ್ಯೂಟರ್ ಬಂತು, ಎಲ್ಲರೂ ಟೈಪ್ ರೈಟರ್ ಹೋಗಿ ಟೈಪ್ ಮಾಡೋರು ಬೇಕೇ ಬೇಕು. ಸೊ ಟೈಪ್ ರೈಟರ್ ಹೋಯ್ತು, ಕಂಪ್ಯೂಟರ್ ಬಂತು. ಸೊ ಅಲ್ಲಿಗೆ ಏನಾಯ್ತು, ಕಂಪ್ಯೂಟರ್ ಬಂತು, ಕೆಲಸ ಎಲ್ಲ ಹೋಗ್ಬಿಡುತ್ತೆ, ಏನಾಯ್ತು ಹಾಗೆ ಅಂತ. ಇದು AI ಅನ್ನೋದು ಏನಿದೆಯಲ್ಲ, ಇಟ್ಸ್ ಜಸ್ಟ್ ಅ ಟೆಕ್ನಾಲಜಿ ಎವಲ್ಯೂಷನ್. ಇದು ಪ್ರತಿ 10 ವರ್ಷಕ್ಕೆ ಬರ್ತಾ ಇರುತ್ತೆ. ಒಂದು ಮೇಜರ್ ಡಿಫ್ರೆನ್ಸ್ ಏನು ಅಂದರೆ, ಇನ್ನು ಮುಂದೆ ಪ್ರತಿ 3-4 ವರ್ಷಕ್ಕೆ ಚೇಂಜಸ್ ಬರ್ತಾ ಇರುತ್ತೆ. ಆಗ ಟೆಕ್ನಾಲಜಿ ಎವಲ್ಯೂಷನ್ ಸ್ವಲ್ಪ ಲೇಟ್ ಆಗಿತ್ತು. 10 ವರ್ಷಕ್ಕೆ ಡಿಫ್ರೆಂಟ್ ಟೆಕ್ನಾಲಜೀಸ್ ಬರ್ತಾ ಇತ್ತು. ನಾವು ಅಡ್ಯಾಪ್ಟ್ ಆಗ್ತಾ ಇದ್ವಿ ಅದಕ್ಕೆ, ಅಲ್ವಾ? AI ಆದಮೇಲೆ ಯು ನೆವರ್ ನೋ, ಇನ್ನೊಂದು 4 ವರ್ಷದಲ್ಲಿ AI ಹಳೇದಾಗ್ಬೋದು, ಯಾರಿಗೂ ಗೊತ್ತಿಲ್ಲ, ಅಲ್ವಾ? ಕಂಪ್ಯೂಟರಿಂದ ದೊಡ್ಡ ಮಾನಿಟರ್ ಕಂಪ್ಯೂಟರ್ ಎಲ್ಲ ಆಯ್ತಲ್ಲ, ಅಲ್ಲಿಂದ ಲ್ಯಾಪ್ಟಾಪ್ ಬಂತು, ಲ್ಯಾಪ್ಟಾಪಿಂದ ಎಲ್ಲ ಮೊಬೈಲಲ್ಲೇ ಬಂದ್ಬಿಡ್ತು. ನಾವು ಬ್ಯಾಂಕ್ ಅಪ್ಲಿಕೇಶನ್ ಲಾಗಿನ್ ಆಗಬೇಕಂದ್ರೆ ಲ್ಯಾಪ್ಟಾಪಲ್ಲೇ. ಅಂದರೆ ಜನರ ಪ್ರಶ್ನೆ ಏನಿತ್ತು ಅಂದರೆ, ಈ AI ಬಂದಾದ ನಂತರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎಲ್ಲವನ್ನು ಕಿತ್ಕೊಳ್ಳುತ್ತೆ, ವಾಪಸ್ ಕೃಷಿಗೆ ಹೋಗ್ಬಿಡ್ಬೇಕು, ಹೊಲ ಕೆಲಸ ಮಾಡಲಿಕ್ಕೆ ಮಾತ್ರ ಆ ರೀತಿಯ ಭಯ ಇತ್ತು. ಅಂದ್ರೆ ಎಲ್ಲ AI ಮಾಡಿಬಿಟ್ರೆ ನಮ್ದೇನು ಕೆಲಸ ಇರುತ್ತೆ, ಹಳ್ಳಿಗಳಿಗೆ ಹೋಗಿ ಕೃಷಿ ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು ಕಂಪ್ಯೂಟರ್ ಬಂದಾಗಲೇ ಹೇಳಿದ್ರು, ಕಂಪ್ಯೂಟರ್ ಕೆಲಸ ಬಂದ್ಬಿಡ್ತು, ಎಲ್ಲ ಕೆಲಸ ಎಲ್ಲ ಹೋಗ್ಬಿಡುತ್ತೆ, ಬಹಳ ಕಮ್ಮಿ ಜನಕ್ಕೆ ಸಿಗುತ್ತೆ ಅಂತ. ಬಟ್ ಏನಾಯ್ತು ಗೊತ್ತಾ ಚೇಂಜಸ್ಸು? 1000 ಜನರಿಗೆ ಕೆಲಸ ಮಾಡೋರು ಲಕ್ಷಾಂತರದಲ್ಲಿ ಬದಲಾವಣೆ ಆಯಿತು. ಸೊ ಈಗಲೂ ಅಷ್ಟೇ, AI ಬಂತಲ್ಲ, ಇನ್ನೂ ಲ್ಯಾಕ್ಸ್ ಆಫ್ ಜಾಬ್ಸ್ ಬರುತ್ತೆ, ತುಂಬಾ ಜಾಬ್ಸ್ ಬರುತ್ತೆ. ಬಟ್ ಅಡ್ಯಾಪ್ಟ್ ಆಗಬೇಕು. ಶ್ರೀರಾಮ್ ಸರ್ ಹೇಳಿದ್ರಲ್ಲ, ಕಲಿಬೇಕು, ಲರ್ನಿಂಗ್ ಜಾಬ್ಸ್ ಇರುತ್ತೆ. See, today we are talking about AI, but when did AI actually start? It started some ages back, right? Long time, somewhere in 60s, 30s or 60s. It was always there. It was always there. Today develop ಆಗಿದೆ. Exactly. Today we are talking AI this. Same thing we spoke when internet actually first came. Exactly. It was the same scenario. Right? We were kids at that time and our parents went through the same thing. Our bosses went through the same thing. Correct? That time we didn't know that, okay, what these keyboards are. So, but we adapted to it. Yeah. Today again we need to adapt to the changing technologies. If we don't, ಬಹಳ ಮುಖ್ಯ ಏನಂದ್ರೆ ಅಡಾಪ್ಟ್ ಆಗಿ, ಚೇಂಜ್ ಆಗಿ, ಬಟ್ ಬಿ ರೆಡಿ. ವಾಟ್ಸ್ ನೆಕ್ಸ್ಟ್? ಇದೇ ವರ್ಲ್ಡ್ ಅಲ್ಲ, ಇದೇ ಎಂಡ್ ಅಲ್ಲ. AI ಆದ್ಮೇಲೆ ಇನ್ನೂ ಬಹಳ ಬರ್ಬೋದು. ಬಿ ರೆಡಿ, ಕಾಲಕ್ಕೆ ತಗ್ಗಾಗೆ ನಡಿಬೇಕು, ಅಡಾಪ್ಟ್ ಆಗಬೇಕು, ಬದಲಾವಣೆ ಆಗಬೇಕು. ಇಟ್ಸ್ ಸಚ್ ಅ, ಈ ಕ್ವೆಶನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ಲಿಂಕ್ಡ್ಇನ್ ಓಪನ್ ಮಾಡಿದ್ರೆ 2 ಬರುತ್ತೆ. ಒಂದು, ಹೌ ಮೆನಿ ಪೀಪಲ್ ಲಾಸ್ಟ್ ಜಾಬ್ಸ್ ಬಿಕಾಸ್ ಆಫ್ AI. ಎರಡನೇದು, which app replaced the original AI app which was just 3 months old. ಎಲ್ಲರೂ ChatGPT ಅಂತ ಹೇಳಿದ್ವಲ್ಲ, ಈಗ ChatGPTನೇ 1 ವರ್ಷದಲ್ಲಿ ಹಿಂದೆ ಹಾಕಿ ಸಾಕಷ್ಟು ಆ್ಯಪ್ಸ್ ಮುಂದೆ ಓಡೋಗಿದೆ. ಸೊ ಇದನ್ನು ನೀವು ಈ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನನ್ನ ಎಕ್ಸಾಂಪಲ್ ಇದು ಬೆಂಗಳೂರು ಕ್ರೌಡಿಗಲ್ಲ, ನನ್ನ ಎಕ್ಸಾಂಪಲ್ ಇದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕ್ರೌಡ್ ಅಲ್ಲ. ನನ್ನ ಈ ಎಕ್ಸಾಂಪಲ್ ಯಾರು ಈ ಚಾನಲನ್ನು ರಿಮೋಟೆಸ್ಟ್ ಪ್ಲೇಸ್, ಯಾಕಂದರೆ ನೀವು ಹೇಳಿದಿರ ವೈ ಓನ್ಲಿ ಬ್ಯಾಂಗ್ಳೂರ್, ಯಾಕಂದರೆ ನಾವು ಬ್ಯಾಂಗ್ಳೂರ್ನ ಸೀಮಿತ ಪಡ್ಕೋಬಾರ್ದು. ರಿಮೋಟೆಸ್ಟ್ ಪ್ಲೇಸ್ ಒಂದು ಡಿಶಲ್ಲಿ ನೋಡ್ತಿರೋರಿಗೆ ಒಂದು AI ಉದಾಹರಣೆ ಕೊಡ್ತೀನಿ. ಎಲ್ಲರೂ ನಾವು ಬೆಳೆದಿರೋದಲ್ಲಿ ಅಲಾವುದ್ದೀನ್ ಮತ್ತು ಒಂದು ಲ್ಯಾಂಪ್ ನೋಡಿದ್ದೀವಲ್ವಾ, ಅಲಾವುದ್ದೀನ್ ಲ್ಯಾಂಪ್ ಇರ್ತಾನೆ, ಲ್ಯಾಂಪ್ ಇರುತ್ತೆ. ಸೊ ಹೇಗೆ ನಾವು ಅನ್ಕೋಬೇಕು, ಈಗ 2 ಸಿಚುವೇಶನ್ ನಮ್ಮ ಮುಂದೆ ಇದೆ. ಯಾರು AI ಬಗ್ಗೆ ಎದುರುಕೊಳ್ತಿದ್ದಾರೆ ಅವ್ರ ಹತ್ರ 2 ಸಿಚುವೇಶನ್ ಇದೆ. ಈ ಜೀನಿ ಎಷ್ಟು ದೈತ್ಯಾಕಾರ ಅಂದರೆ, ಅವನನ್ನು ನೋಡಿ ನಾವು ಎದುರ್ಕೋಬೋದು, ನಾವು ಎದುರ್ಕೊಂಡ್ರೆ ನಮ್ಮ ಫ್ಯೂಚರ್ ನಾಳೆ ಇಲ್ಲ. ಬಟ್ ಆ ಜೀನಿನ ಯೂಸ್ ಮಾಡಿಕೊಂಡು ಇಫ್ ಯು ಆರ್ ಏಬಲ್ ಟು ಬಿಕಮ್ ಮ್ಯಾಗ್ನಾನಿಮಸ್, ಅವ್ರು ಹೇಳಿದ್ರಲ್ಲ ಹೇಗೆ ನಾವು ಅಡಾಪ್ಟ್ ಮಾಡ್ಕೋಬೇಕು. ಯಾಕೆ ಈ ಎಕ್ಸಾಂಪಲ್ ಅಂದರೆ, ಎಲ್ಲರಿಗೂ ನಾವು ಹೇಳ್ತಿರುವಂಥ ಹೈ ಎಂಡ್ ಎಕ್ಸಾಂಪಲ್ಸ್ ಅರ್ಥ ಆಗಲ್ಲ. ಏನು ಹೇಳಿ, ಎಸ್ಪೆಷಲಿ ಸಂಬಡಿ ಯು ಸ್ಟಡಿಂಗ್ PUC ಇನ್ ಅ ಗೌರ್ಮೆಂಟ್ ಕಾಲೇಜ್ ಇನ್ ಅ ವಿಲೇಜ್ ಅರ್ಥ ಆಗಲ್ಲ. ಈಗ ಹೇಗಾಗಿದೆ ಅಂದರೆ, ಭಯ ಬಂದ್ಬಿಟ್ಟಿದೆ, AI ನಮ್ಮ ಜಾಬ್ಸ್ ಹೊರಟೋಗಿದೆ ಅಂತ. ಭಯ ಪಡುವುದು ಬೇಡ.
how can I make use of that Alauddin and become stronger, come back to get the job that we want? I think that's the example that I want to quote. ಶ್ರೀರಾಮ್ ಸರ್, ಈಗ 2026ಕ್ಕೆ ಕ್ಯಾಂಪಸ್ಸಲ್ಲಿ ಹುಡುಗರು ಅಂದರೆ ಯುವಕರು, ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಯಾರಿರಬೇಕು? 2026 ಸ್ಟೂಡೆಂಟ್ಸು ಬೇರೆ ಬೇರೆ ಥರ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಒಬ್ಬರು ಸ್ವಲ್ಪ ಜನ ಫೈನಲ್ ಇಯರಲ್ಲಿ ಇರ್ತಾರೆ, ಅವ್ರದ್ದು ಪ್ರಿಪ್ರೇಷನ್ ಬೇರೆ ಥರ ಇರುತ್ತೆ, ಅವ್ರಿಗೆ ಜಾಸ್ತಿ ಟೈಮ್ ಇಲ್ಲ. ಕರೆಕ್ಟ್ ಡೈರೆಕ್ಷನಲ್ಲಿ ಅವರಿದ್ದರೆ ದೆನ್ ನೋ ಪ್ರಾಬ್ಲಮ್. ಓಕೆ, ಸೊ ಸ್ವಲ್ಪ ಜನ ಕಾಲೇಜಿಗೆ ಸೇರ್ಕೊಳ್ತಾರೆ. ಓಕೆ, ಸೊ ಎಲ್ರದ್ದು ಒಂದೊಂದು ಜರ್ನಿ ಇದೆ. ಸೊ ಯಾರು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೋ ಅವ್ರಿಗೆ ತುಂಬ ಅಡ್ವಾಂಟೇಜ್. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಏನೆಲ್ಲ ಮಾಡಬೇಕು, ಅವ್ರಿಗೆ ಟೈಮ್ ಇದೆ, ಅವ್ರಿಗೆ ನೆಕ್ಸ್ಟ್ ಒಂದು 3 years 4 years ಟೈಮ್ ಇದೆ ಪ್ರಿಪೇರ್ ಮಾಡೋಕ್ಕೆ. ಸೊ ನಾವು ಹೇಳ್ದಂಗೆ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಅದೇನೆಂದರೆ ಪ್ರಾಬ್ಲಮ್ ಸಾಲ್ವಿಂಗ್, ಕ್ಯೂರಿಯಾಸಿಟಿ, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಈಗ ಯಾವುದೋ ಒಂದು ಸಿಚುವೇಶನ್ ಇದೆ, ಅದನ್ನು ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ನಾವು ಯಾವ್ಯಾವ ಥರದ ಸೊಲ್ಯೂಷನ್ಸ್ ಕೊಡ್ಬೋದು, ಹೇಗೆ ನಾವು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕರೆಕ್ಟ್ ಸೊಲ್ಯೂಷನ್ ಕೊಡ್ಬೋದು. ಇಲ್ಲ ಯಾವುದೋ ಒಂದು ಸಿಚುವೇಶನ್ ಕೊಟ್ಟರೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಕ್ರಿಟಿಕಲ್ ಥಿಂಕಿಂಗ್ ಅಂತ ನೋಡಿ, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಈಗ ಈ ಟೈಮಲ್ಲಿ ಬುಕ್ಕಿಶ್ ನಾಲೆಡ್ಜ್ ಹೆಲ್ಪ್ ಮಾಡಲ್ಲ. ಪ್ರಪಂಚ ಬಗ್ಗೆ ಗೊತ್ತಿರಬೇಕು, ಇಂಡಸ್ಟ್ರಿ ಬಗ್ಗೆ ಗೊತ್ತಿರಬೇಕು. ಈಗ ಯಾರಾದರೂ ಈಗ ಒಂದು ಫಾರ್ಮಾ ಕಂಪನಿಗೆ ಸಾಫ್ಟ್ವೇರ್ ಡೆವಲಪ್ ಮಾಡ್ತಿದ್ದಾರೆ, ಆ ಫಾರ್ಮಾ ಇಂಡಸ್ಟ್ರಿ ಬಗ್ಗೆ ಗೊತ್ತಿರಬೇಕು. ಸೊ ಅದನ್ನೊಂದು ಎಕ್ಸಾಂಪಲಾಗಿ ಕೊಡ್ತೀನಿ. ಸೊ ಏನಂದರೆ ಈಗ ಕ್ಯೂರಿಯಾಸಿಟಿ ಟು ಲರ್ನ್ ಮೋರ್, ಅದನ್ನು ಡೆವಲಪ್ ಮಾಡ್ಕೋಬೇಕು. ಓಕೆ, ಅದೊಂದು ಹ್ಯಾಬಿಟ್, ಇಮಿಡಿಯೇಟಾಗಿ ಬರಲ್ಲ ಅದು. ಅದನ್ನು ನಾವು ಸ್ಟಾರ್ಟಿಂಗಿಂದ ಫೌಂಡೇಶನಿಂದ ಅದನ್ನು ಶುರು ಮಾಡಿಕೊಂಡು ಬರಬೇಕು. ಸೊ ದಟ್ ಈಸ್ ಅ ಮೇನ್ ಥಿಂಗ್. ಸೊ ಮೇನ್ ಥಿಂಗ್ ಐ ವುಡ್ ಸೇ ಕ್ಯೂರಿಯಾಸಿಟಿ ಡೆವಲಪ್ ಮಾಡೋದು ಆ್ಯಂಡ್ ಡೆವಲಪಿಂಗ್ ಗೋಯಿಂಗ್ ಬಿಯಾಂಡ್ ದ ಬುಕ್ಸ್. ಬೇಸಿಕ್ಲಿ ಬುಕ್ಸ್ಗಿಂತ ಬಿಯಾಂಡ್ ಹೋಗಿ ಅವ್ರ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಸ್ ಶಶಿ ಸರ್, ಈಗ ಪ್ರಮುಖವಾಗಿ AI ಅಂತ ಬಂದಾಗ, AI ಬಂದಾದ ಮೇಲೆ AIಯಲ್ಲಿ ಯಾವ ರೀತಿಯಾಗಿ ಉದ್ಯೋಗ ಅವಕಾಶಗಳು ಇರುತ್ತೆ, ಅಂದರೆ ಏನೆಲ್ಲ ಉದ್ಯೋಗ ಕ್ರಿಯೇಟ್ ಮಾಡಬಹುದು ಅನ್ನೋದು? ಸರ್, ಒಂದೇನೆಂದರೆ ಈಗ AI ಬಂದಮೇಲೆ ಎಲ್ಲರೂ ಏನು ಮಾತಾಡ್ತಿದ್ದಾರೆ ಅಂದರೆ ಯಾವ್ಯಾವ ಥರ ಜಾಬ್ಸ್ ಬರ್ಬೋದು ಫ್ಯೂಚರಲ್ಲಿ, ಟೆಕ್ನಾಲಜಿ ಸಿಕ್ಕಾಪಟ್ಟೆ ಇವಾಲ್ವ್ ಆಗುತ್ತೆ, ಅದು ಕಲಿಯೋಕ್ಕಾಗುತ್ತಾ ಇಲ್ವೋ ಅಂತ. ಇನ್ನೊಂದು ಏನಂದರೆ AI ಯಾವ ಥರ ಡೇಂಜರಸ್ ಬೇಕಾದರೂ ಕ್ರಿಯೇಟ್ ಆಗ್ಬೋದು. ದಿಸ್ ಇಸ್ ಬೈ ಫಾರ್ ದ ಮೋಸ್ಟ್ ಎಕ್ಸ್ಟೆಂಡೆಡ್ ವೇ ಆಫ್ ಟೆಕ್ನಾಲಜಿ ಅ ಹ್ಯೂಮನ್ ಹ್ಯಾಸ್ ಸೀನ್. ಅಂದರೆ ಸಿಕ್ಕಾಪಟ್ಟೆ ರೀಚ್ ಆಗಿಬಿಟ್ಟಿದ್ದೀವಿ ಟೆಕ್ನಾಲಜಿನಲ್ಲಿ ಏನೇನು ಮಾಡ್ಬೋದು ಅಂತ. ಓಕೆ, ದ ಮೇಯ್ನ್ ಜಾಬ್ಸ್ ಯಾವ ಥರ ಕ್ರಿಯೇಟ್ ಆಗ್ಬೋದು 26ಅಲ್ಲಿ ಅಂದರೆ ಸೆಕ್ಯೂರಿಟಿ, ಒಂದು ಡೇಟಾ ಸೆಕ್ಯೂರಿಟಿ. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಫ್ಯೂಚರಲ್ಲಿ 26 ಆನ್ವರ್ಡ್ಸ್ ಇಟ್ ಸೆಲ್ಫ್. ಈಗ ನಾವು ಬಹಳಷ್ಟು ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀವಿ. ಈ ವರ್ಷವೇ ಒಂದು 25-26 ಕಾಲೇಜ್ಗೆ ಹೋಗಿದ್ವಿ ಹೈರಿಂಗ್ಗೆ. AI ಬಿಟ್ಟು ಅದಕ್ಕೆ ತಗ್ಗಟ್ಟಾಗಿ ನಿಂತ್ಕೊಳ್ತಿದೆ ಹೈರಿಂಗ್ ಅಂದರೆ ದಟ್ ಈಸ್ ಆನ್ ದ ಸೆಕ್ಯೂರಿಟಿ, ಡೇಟಾ ಸೆಕ್ಯೂರಿಟಿ. ಓಕೆ, AI ಈಸ್ ಆಲ್ ಅಬೌಟ್ ಡೇಟಾ. ಸರಿನಾ? ಎಲ್ಲರೂ AI ಕಲಿಬೇಕು, ML ಕಲಿಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗು, ಅದು ಇದು ಅಂತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅದು ಯಾವ ಎಕ್ಸ್ಟೆಂಟ್ಗೆ ಹೋಗ್ತಿದೆ ಅಂದರೆ ಅದು ಸೆಕ್ಯೂರಿಟಿ ಥ್ರೆಟ್ ತುಂಬ ಕ್ರಿಯೇಟ್ ಮಾಡ್ತಿದೆ ಲೈಫಲ್ಲಿ. ಓಕೆ, AI ಅಷ್ಟು ಸುಲಭ ಅಲ್ಲ ಬ್ಯಾಂಕಲ್ಲಿ ಯೂಸ್ ಮಾಡೋದು, ಲೈಕ್ ಸಾಫ್ಟ್ವೇರ್ ಕಂಪ್ನಿಲಿ ಯೂಸ್ ಮಾಡೋ ಥರ ನಾವು ಅಲ್ವಾ. ಸೊ ಅದಕ್ಕೆಲ್ಲ ಸೆಕ್ಯೂರಿಟಿ ಬೇಕಾಗುತ್ತೆ. ಈಗ ನೋಡಿದ್ರೆ ನೀವು ಸಮ್ ಆಫ್ ದ ಕಾಲೇಜಸ್ ಈ ಸೆಕ್ಯೂರಿಟಿ ರಿಲೇಟೆಡ್ ಕೋರ್ಸಸ್ ಎಲ್ಲ ತುಂಬ ಹೈ ಪಿಕಪ್ ತೊಗೊಳ್ತಾ ಇದೆ. ಸೊ ಸೆಕ್ಯೂರಿಟಿ ಜಾಬ್ಸು ಸಿಕ್ಕಾಪಟ್ಟೆ ಬರುತ್ತೆ ಫ್ಯೂಚರಲ್ಲಿ. ಯಾವ ಮಟ್ಟಿಗೆ ಡೇಟಾ AI ಮೇಲೆ ಹೋಗುತ್ತೋ ಅದೇ ಮಟ್ಟದಲ್ಲಿ ಅದನ್ನು ಕಂಟ್ರೋಲ್ ಮಾಡೋ ಥರದ್ದು ಜಾಬ್ಸು ಸೃಷ್ಟಿ ಆಗುತ್ತೆ, ಆಲ್ರೆಡಿ ಆಗ್ತಾ ಇದೆ. ಸಮ್ ಆಫ್ ದ ವೆರಿ ಗುಡ್ ಕಾಲೇಜಸ್ ಆ್ಯಂಡ್ ಆಲ್ ಕಂಪ್ಯೂಟರ್ ಸೈನ್ಸು, AI ಅದೆಲ್ಲ ಬಿಟ್ಟು ಸೆಕ್ಯೂರಿಟಿ ರಿಲೇಟೆಡ್ ಕೋರ್ಸಸ್ ಎಲ್ಲ ತುಂಬ ಹೈ ಆಗಿ ಹೋಗ್ತಿದೆ. ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆಗ್ತಿದ್ದಾರಲ್ಲಿ. ಬಿಕಾಸ್ ಯಾವುದೇ ಥರ ಎಕ್ಸ್ಟೆನ್ಷನಲ್ಲಿ AI ಕಂಡಿಡ್ದಿರೋ ಟೆಕ್ನಾಲಜಿ ಏನಾದರೂ ಬರಲಿ, ಅದರಲ್ಲಿ ಥ್ರೆಟ್ ಜಾಸ್ತಿ ಬರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಅದನ್ನು ಹಿಡಿತದಲ್ಲಿಡೋದಕ್ಕೋಸ್ಕರ ಸೆಕ್ಯೂರಿಟಿ ಅನ್ನೋದು ಬೇಕಾಗುತ್ತೆ. ಸೊ AI ಅಫ್ಕೋರ್ಸ್ ಎಸ್ ಸಿಕ್ಕಾಪಟ್ಟೆ ಜಾಬ್ಸ್ ಬರುತ್ತೆ. ಡೇಟಾ ಇಲ್ಲದೆ ಯಾವ AIಯೂ ಇಲ್ಲ ಫ್ಯೂಚರಲ್ಲಿ. ಮತ್ತು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸೆಕ್ಯೂರಿಟಿ. ಈ AI ಕೋರ್ಸ್ ಪಡೆದುಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಸರ್? ಈಗಿರೋ ಇದರಲ್ಲಿ ಬಹಳ ಇಂಪಾರ್ಟೆಂಟು. ಸೊ ಅದನ್ನೇ ಅಲ್ವಾ ಮಾತಾಡ್ತಾ ಇರೋದು. ಸ್ಟಾರ್ಟಿಂಗಿಂದ ನಾವು ಅಡ್ಯಾಪ್ಟಬಿಲಿಟಿ ಅಂತ ಹೇಳ್ತಾ ಇದ್ದೀವಲ್ಲ,
ಕಾಲಕ್ಕೆ ತಗ್ಗಟ್ಟಾಗೆ ನಡಿಬೇಕು. ಸೊ ಈಗ ಸದ್ಯಕ್ಕೆ AI ಇದೆ, ಇಮಿಡಿಯೇಟ್ ದೆರ್ ಇಸ್ ನೋ ಟೈಮ್ ಇಲ್ಲ ಅಷ್ಟೇ. ಯಾವ್ಯಾವ ಕೋರ್ಸ್ ಬರುತ್ತೆ ಕಾಲೇಜಲ್ಲಿ. ಈ AI ಗುಡ್ಡ ಡೇಂಜರಾ? ಎಂಟ್ರಿ ಕೊಟ್ಟಿದ್ದು ಒಳ್ಳೇದಾ ಡೇಂಜರಾ? ಸರ್ ಇದು ಒಳ್ಳೇದು, ಅಟ್ ದ ಸೇಮ್ ಟೈಮ್ ಡೇಂಜರು ಕೂಡ. ಓಕೆ, ಇಲಾನ್ ಮಸ್ಕ್ ಅವ್ರು ಹೇಳಿದಾರಲ್ಲ, ವೆರಿ ಲಾಂಗ್ ಬ್ಯಾಕ್ ಹಿ ಹ್ಯಾಸ್ ಟೋಲ್ಡ್, ಟೆಕ್ನಾಲಜಿ ಎಷ್ಟು ಎವಲ್ಯೂಷನ್ ಆಗ್ತಿದೆ ಅಂದರೆ ಮನುಷ್ಯನ ನಾಶ ಮಾಡೋದಕ್ಕೆ ಟೆಕ್ನಾಲಜಿ ಒಂದು ರೀತಿಯಲ್ಲಿ ಅಡ್ವಾನ್ಸ್ಡ್ ಆಗಿ ಹೋಗ್ತಾನೆ ಇದೆ. ಎಲ್ಲದಕ್ಕೂ ಟೆಕ್ನಾಲಜಿ ಇದು ಒಂದು ರೀತಿಯ ಅಡ್ವಾನ್ಸ್ಡ್ ವರ್ಷನ್ ಆಫ್ ಟೆಕ್ನಾಲಜಿ ಅಷ್ಟೇ. ಇವತ್ತು AI ಇದೆ, ನಾಳೆ ಇನ್ನೇನೋ ಬರ್ಬೋದು. ಬಟ್ ಬಿ ರೆಡಿ, ಯಾವ್ದು ಬರುತ್ತೆ ಅದನ್ನು ನೋಡಿಕೊಂಡು ಕಲ್ತ್ಕೊಂಡು ಮುಂದೆ ಹೋಗಬೇಕು. ಬಟ್ ಆ ಸಮಯ ಜ್ಞಾನ ಇರಬೇಕಷ್ಟೇ. ಸೊ ನೆಟ್ವರ್ಕಿಂಗ್ ಇರಬೇಕು, ಕಾಲೇಜಲ್ಲಿ ಏನು ನಡೀತಿದೆ ಅದೆಲ್ಲ ತಿಳ್ಕೊಬೇಕು, ಪ್ರಪಂಚ ಜ್ಞಾನ ಇರಬೇಕು, ಏನೇನು ನಡೀತಿದೆ ಅದೆಲ್ಲ ತಿಳ್ಕೊಬೇಕು. ಅದೆಲ್ಲ ತಿಳ್ಕೊಂಡು ನಾಲೆಜಬಲ್ ಆಗಿ ಮುಂದೆ ಹೋಗಬೇಕು. ಎಸ್ ಮೇಡಮ್ ಅವರೇ, ಸರ್ ಏನು ಹೇಳ್ತಿದ್ರು? ಇಲ್ಲ ಅದು ಇಂಪಾರ್ಟೆನ್ಸ್ ಸರಿ. ಅದಕ್ಕೆ ಅಂತ ಎಲ್ಲರೂ ಬರೀ ಕಂಪ್ಯೂಟರ್ ಸೈನ್ಸ್ ಓದೋದು ಅದೇ ಓದಬೇಕು, ಬೇರೆದೆಲ್ಲ ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ ಅದೆಲ್ಲ ಇರಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಓಕೆ, ಯಾವುದೇ ಫೀಲ್ಡ್ ಇರಲಿ, ಸಿವಿಲ್ ಇರುತ್ತೆ, ಎಲೆಕ್ಟ್ರಿಕಲ್ ಇರುತ್ತೆ, ಮೆಕ್ಯಾನಿಕಲ್ ಇರುತ್ತೆ, ಆಟೋಮೊಬೈಲ್ ಇಂಜಿನಿಯರಿಂಗ್ ಇರುತ್ತೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಅದೆಲ್ಲ ಇರುತ್ತೆ. ಅನ್ನೋದು ಆ ಎಲ್ಲ ಫೀಲ್ಡ್ಗೂ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನಾವು ಯೂಸರ್ ಥರ ಕಲಿಬೇಕು. ಯಾವುದೇ ಫೀಲ್ಡಲ್ಲಿ ಇರ್ತೀವಿ ನಾವಿದ್ರು ಯೂಸ್ ಮಾಡ್ಕೋಬೇಕು. ಮೇಡಮ್ ಅವರೇ, ಗ್ಲೋಬಲ್ ಕಂಪನಿಯ ಪಾತ್ರ ಹೇಗಿರಬೇಕು? Okay, so AI, skill development, communication, we spoke about everything. What can be done? So that's a very good question, I will say, because the companies, the global companies, they need to come. They need to come to these cities. They need to, whether it is a B town, C town, or a big city like Bangalore, they need to come here. They need to talk to the academia, to the institutes, to the university, and they need to set up skill labs. Skill labs, like a skill place, like a small laboratories that we have, like physics, chemistry, we have seen in our schools, right? So companies need to develop those training labs, those skill labs within the vicinity of the university campus. So that what happens is, the students, they get hands-on experience. Everybody cannot travel to Europe or to US or to UK just for internship, right? So if that skill lab facility is given within the vicinity, in the area of the college, of the university, you are training the faculty, you are training the students, and you are learning what the companies want. So that gap, the global companies, along with the support of the government, which government of Karnataka is very much willing to do it, and we are inviting companies to do that. So that is something that the global companies are looking at, the pathway to bridge that gap and bring in the skill with that development, with all possible technologies available. Even if the university doesn't have it, then the companies are ready to provide those technological development and advancement. ಎಸ್ ಸರ್, 2026ಕ್ಕೆ ಯಾವೆಲ್ಲ ಉದ್ಯೋಗಗಳು ಅವಕಾಶ ಇದ್ದಾವೆ? ಆನೆಸ್ಟ್ ಆನ್ಸರ್ ಇಸ್ ಎಲ್ಲ ಕೆಲಸದಲ್ಲೂ ನೀವು ಯಾವುದರಲ್ಲಿ ಓದ್ತಿದ್ದೀರಾ ಇವತ್ತು, ಅದು ಎಲ್ಲ ಕೆಲಸದಲ್ಲೂ ಉದ್ಯೋಗ ಇದ್ದಾವೆ. ಬಟ್ ಏನು ಅರ್ಥ ಮಾಡ್ಕೋಬೇಕಂದ್ರೆ ಜಾಬ್ಸ್ ಚೇಂಜ್ ಆಗ್ತಾ ಇದೆ. ಒಂದು ಲೇಟೆಸ್ಟ್ ನಿನ್ನೆ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಡಾಕ್ಟರನ್ನು ಮೀಟ್ ಮಾಡಿದೆ. AI ಇಂಪ್ಯಾಕ್ಟ್ ಆನ್ ಮೆಡಿಸಿನ್ಸ್ ಇನ್ನೂ ಜಾಸ್ತಿ ಕಾನ್ವರ್ಸೇಷನ್ಸ್ ಇಲ್ಲ ಅಲ್ವಾ ಹೇಗೆ ಒಬ್ಬ ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಕೆಲಸ ಚೇಂಜ್ ಆಗ್ತಿದೆ ಗೊತ್ತಾ? ಈಗ ನೀವೊಂದು ಸ್ಕ್ಯಾನ್ಗೆ ಹೋಗ್ಬೇಕಂದ್ರೆ ಯಾರೊಬ್ಬ ಸ್ಕ್ಯಾನ್ ಮಾಡ್ತಾನೆ, ಡಾಕ್ಟ್ರಲ್ಲಿ ಅದನ್ನು ನೋಡಿ ರೆಫರ್ ಮಾಡಿ ಸೈನ್ ಆಫ್ ಮಾಡಿ ಕೊಡ್ತಾನಲ್ವ. ಡಾಕ್ಟರ್ಸ್ ಕೆಲಸ ಹೇಗೆ ಚೇಂಜ್ ಆಗ್ತಿದೆ ಗೊತ್ತಾ? ಸ್ಕ್ಯಾನ್ ಆಟೋಮೇಟ್ ಆಗುತ್ತೆ. ಆ ಸ್ಕ್ಯಾನ್ ಔಟ್ ರಿಪೋರ್ಟ್ ಬಂದ ತಕ್ಷಣ ಆ ಸ್ಕ್ಯಾನ್ ರಿಪೋರ್ಟ್ ರೀಡ್ ಮಾಡಲಿಕ್ಕೆ AI ಈಸ್ ಏಬಲ್ ಟು ಡೂ 100% ಬೆಟರ್ ದ್ಯಾನ್ ಇನ್ ಪರ್ಸನ್ ಡಾಕ್ಟರ್, ಹ್ಯೂಮನ್ ಡಾಕ್ಟರ್. ಸೊ ಈಗ ಹೇಗಾಗಿದೆ ಅಂತ ಅಂದರೆ, ಒಬ್ಬ ಡಾಕ್ಟರ್ ಬರೀ MBBS ಮಾಡಿದ್ರೆ ಹಾಗಲ್ಲ. ಈ ಆಲ್ಸೋ ಹ್ಯಾಸ್ ಟು ಎಂಬ್ರೇಸ್ ಟೆಕ್ನಾಲಜಿ, ಹೌ ಟು ಯೂಸ್ ಟೆಕ್ನಾಲಜಿ. ಒಂದು ಹಾಸ್ಪಿಟಲ್ ಈಗ 100 ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಬೇಕು ಅಂದರೆ 10 ವರ್ಷದಲ್ಲಿ ಬರೀ ಒಂದು 15ರಿಂದ 20 ಜನ ಮಾತ್ರ ಬೇಕಾಗ್ತಾರೆ. ಯಾವುದಕ್ಕೆ? AI ಕೆಲಸ ಕರೆಕ್ಟಾಗಿ ಮಾಡಿದ್ಯಾ ಅಂತ ವೆರಿಫೈ ಮಾಡಿ ಹ್ಯೂಮನ್ ಜಡ್ಜ್ಮೆಂಟ್ ಯೂಸ್ ಮಾಡಿ ಸೈನ್ ಮಾಡ್ಲಿಕ್ಕೆ ಬೇಕಾಗ್ತಾರೆ ವಿನಃ. ಹಾಗೆ ನಾನೊಂದು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಓದುವವರಿಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇದೇ ರೀತಿ ಪ್ರತಿ ಒಂದು ಕೆಲಸದಲ್ಲೂ ನೆಕ್ಸ್ಟ್ ಈಗ ನಾವು ಒಂದು BCom ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ತಗೊಳ್ಳುವ, 0 to 1, 2 to 4 years ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್ಸ್ ಕೆಲಸ ಏನಿದೆ ಅಲ್ಲ, ಅದನ್ನೆಲ್ಲ ಆಟೋಮ್ಯಾಟಿಕ್ಕಾಗಿ ನಾವು AI ಗೆ ಔಟ್ಸೋರ್ಸ್ ಮಾಡ್ಬೋದು.
ಅದನ್ನು ನೋಡಿ ಒಂದ್ಸಲ ವ್ಯಾಲಿಡೇಟ್ ಮಾಡಿ ಸೈನ್ ಆಫ್ ಮಾಡಲಿಕ್ಕೆ ನಮಗೆ ಒಂದು ಮಿಡಲ್ ಮ್ಯಾನೇಜರ್ಸ್ ಬೇಕಾಗುತ್ತೆ. ಸೊ ನಾನು ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಕ್ವೆಶನ್. ಒನ್ ಸಿಚುವೇಶನ್, ನಾನೀಗ ಎದುರ್ಕೋತಾ ಇದ್ದೀನಿ, ನಾನು BCom ಮಾಡಿದ್ದೀನಿ, ಬೇರೆ BCom ಜೊತೆಗೆ ಕ್ಯಾನ್ ಐ ಸ್ಪೆಷಲೈಸ್ ಇನ್ ಪ್ರಾಂಪ್ಟ್ ಇಂಜಿನಿಯರಿಂಗ್? ಹೇಗೆ ನಾನು AI ಕೋಡ್ ಮಾಡಿ ಈ ಒಂದು ಕೆಲಸನ ನಾನು 1 ತಿಂಗಳಾಗುವ ಕೆಲಸನ ನಾನು 1 ಅಥವಾ 2 ಅಥವಾ 1 ವಾರದಲ್ಲಿ ಹೇಗೆ ನಾನು ಒಬ್ಬನೇ ಮಾಡಬಲ್ಲೆ ಅನ್ನೋದನ್ನು ತೋರಿಸಿದ್ರೆ ದೆನ್ ನಿಮಗೆ ಕೆಲಸ ಸಿಗದೆ ಇರುತ್ತಾ ಹೇಮ್? ಸೊ ದ್ಯಾಟ್ ಈಸ್ ದ ಅಪ್ಸ್ಕಿಲ್ಲಿಂಗ್ ಇವರೆಲ್ಲರೂ ಮಾತಾಡ್ತಿರೋದು. ಬರೀ ನಾನು ಒಂದು ಕ್ವಾಲಿಫಿಕೇಶನ್ ಇಟ್ಕೊಂಡ್ರೆ ಯು ಆರ್ ಒನ್ ಆಫ್ ದೆಮ್. ಚಾರ್ಲ್ಸ್ ಡಾರ್ವಿನ್ ಪುನಃ ಸರ್ವೈವಲ್ ಆಫ್ ದ ಫಿಟೆಸ್ಟ್. ನನ್ನ BCom ಕ್ವಾಲಿಫಿಕೇಶನ್ ಜೊತೆ ನಾನು ಪ್ರಾಂಪ್ಟ್ ಇಂಜಿನಿಯರಿಂಗ್ ಮಾಡಿದ್ರೆ ಹೇಗೆ ನಾನು ಈ ರೆಕಾರ್ಡ್ಸ್ನ ನಾನು ಐ ಶುಡ್ ಬಿ ಅ ಕಮಾಂಡಿಂಗ್ AI ಟು ಗೆಟ್ ಮೈ ಜಾಬ್ ಡನ್, ನಾಟ್ ದ ಸರ್ವೆಂಟ್ ಆಫ್ AI ಟು ಫೀಲ್ ದಟ್ ಇನ್ಸೆಕ್ಯೂರ್ ಅಬೌಟ್ ಮೈ ಜಾಬ್. ನಾವೀಗ ಮೆಡಿಕಲ್ ಬಗ್ಗೆ ಮಾತಾಡಿದ್ವಿ, ನಾವೀಗ BCom ಸ್ಪೆಸಿಫಿಕ್. ಇದೇ ರೀತಿ ಸೈಕಾಲಜಿಸ್ಟ್, ಲೆಟ್ಸ್ ಟಾಕ್ ಅಬೌಟ್ ಸೈಕಾಲಜಿ. ಯಾಕಂದರೆ ಸೈಕಾಲಜಿ ಜಾಬ್ಸ್ ಕಮ್ಮಿ ಇರುತ್ತೆ, ಇದು ದಟ್ ಈಸ್ ಆಲ್ಸೋ ಗೆಟಿಂಗ್ ಆಟೋಮೇಟೆಡ್. ಆ ಸೈಕಾಲಜಿ ಜೊತೆಗೆ ಹೌ ಕ್ಯಾನ್ ಯು ಯೂಸ್ AI ಅಪ್ಲಿಕೇಶನ್ಸ್ ಟು ನೋ ದ ಪರ್ಸನ್ ಅ ಲಿಟಲ್ ಮೋರ್? ನೀವು ಅವ್ರನ್ನ 10 ಸೆಷನ್ಸ್ ಆದಮೇಲೆ 10 hours 10 weeks ಮೀಟ್ ಮಾಡಿ ನೀವು ಅವರನ್ನು ನೋಡಿ ಅವರನ್ನು ಅಸೆಸ್ ಮಾಡಿ ಇವರಿಗಿದೆ ಪ್ರಾಬ್ಲಮ್ ಇದೆ ಅಂತ ನೀವು ಅಸೆಸ್ ಮಾಡೋದು ಬದಲು AI ವಿಲ್ ಡೂ ದಟ್ ಇನ್ ದ ಬ್ಯಾಕ್ಗ್ರೌಂಡಲ್ಲಿ ಮಾಡುತ್ತೆ. ಸೊ ನಾವೇನು ಹೇಳ್ತಿದ್ದೀವಿ, ನೀವು ಏನು ಓದುತ್ತಿದ್ದೀರಾ ಎಲ್ಲ ವಿಷಯದಲ್ಲೂ ಕೆಲಸಗಳಿದ್ದಾವೆ, ಬಟ್ ನಿಮ್ಮ ಜಾಬ್ಸ್ ಚೇಂಜ್ ಆಗ್ತವೆ. 2026 ಏನಂದರೆ ಟೆಕ್ನೋ ಹ್ಯೂಮನ್. ಒಂದು ಕೀವರ್ಡ್ ಇಸ್ ಟೆಕ್ನೋ ಹ್ಯೂಮನ್. ನೀವು ಅದನ್ನು ಇಫ್ ಯು ಆರ್ ಏಬಲ್ ಟು ಅಪ್ಸ್ಕಿಲ್ ಯುವರ್ ಸೆಲ್ಫ್, ನೋಬಡಿ ಕ್ಯಾನ್ ಸ್ಟಾಪ್. ಇದರಲ್ಲಿ ಸರ್ಕಾರದ ಪಾತ್ರ ಹೇಗಿರಬೇಕು? ಥ್ಯಾಂಕ್ ಯು. ಸರ್ಕಾರದ ಪಾತ್ರಗಳು ಮುಖ್ಯವಾಗಿ ಯಾವೆಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಅಂಡರ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಫಸ್ಟು ನಾವು ಟ್ರೈನ್ ಪ್ರೋಗ್ರಾಮ್ಸ್ನ ಮಾಡಬೇಕು ನಮ್ಮ ಕಂಟ್ರಿಯಲ್ಲಿ. ಯಾತಕ್ಕೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗ್ತಿಲ್ಲ, ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೋಗ್ತಿಲ್ಲ? ಯಾಕಂದರೆ ಫಸ್ಟು ಡಿಗ್ರಿ 5 ವರ್ಷಕ್ಕೆ ಒಂದ್ಸಲ ಸ್ಕಿಲ್ ಸೆಟ್ ಚೇಂಜ್ ಆಗ್ತಾಯಿತ್ತು. ಈಗ 6 ರಿಂದ 9 ತಿಂಗಳು, ಎವ್ರಿ 6 to 9 months ಸ್ಕಿಲ್ ಸೆಟ್ ಚೇಂಜ್ ಆಗ್ತಾ ಇದೆ. ಫಸ್ಟು ಸರ್ಕಾರ ಏನು ಮಾಡಬೇಕಂದ್ರೆ, ವಿ ಹ್ಯಾವ್ ಟು ಥಿಂಕ್, ನಾವು ಹೀಗೆ ಮಾಡ್ತಿರುವ ಕೆಲಸನ ಹೀಗೆ ಮಾಡ್ಕೊಳ್ತೀವಿ ಅಂದರೆ ದೇರ್ ಇಸ್ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ವಾಟ್ ಯು ಹಿಯರ್ ವಿಲ್ ನಾಟ್ ಗೆಟ್ ಯು ದೇರ್ ಅಂತ. ನೀವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದು ನೀವು AI ಮಾಡಬೇಕಂದ್ರೆ ಡಿಫ್ರೆಂಟಾಗಿ ಫಸ್ಟ್ ಇಸ್ ಎಲ್ಲ ನಮ್ಮ ಫ್ಯಾಕಲ್ಟೀಸ್ನ ಹೌ ಟು ಯೂಸ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ ಲೈಕ್ ದ ವಿ ಸೆಟ್ ಸೈಬರ್ ಸೆಕ್ಯೂರಿಟಿ, ಅಡ್ವಾನ್ಸ್ ನೆಟ್ವರ್ಕಿಂಗ್. ವಿ ಹ್ಯಾವ್ ಟು ಟ್ರೈನ್ ನಮ್ಮ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಗೊತ್ತಾ, ಅಂದರೆ ಈ ತಂತ್ರಜ್ಞಾನ ಯುಗದಲ್ಲಿ ಆ ಟೆಕ್ನಾಲಜಿ ತಕ್ಕಂತೆ ಪಠ್ಯಕ್ರಮವನ್ನು ಕೊಡಿ. ಎರಡನೇದು ಟೀಚರ್ಸ್ನ ಅಪ್ಗ್ರೇಡ್ ಮಾಡಿ. ಮೂರನೇದು ಸರ್ಕಾರದ ಮುಖ್ಯವಾದದ್ದು ಏನು ಗೊತ್ತಾ, ಇದುವರೆಗೂ ನಮ್ಮ ಲೆಟ್ಸ್ ಟೇಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಗೌರ್ಮೆಂಟ್ ಆಫ್ ಕರ್ನಾಟಕ, ನೆಕ್ಸ್ಟ್ 5 years ನನಗೆ ಎಷ್ಟು ಇಂಜಿನಿಯರ್ಸ್ ಬೇಕು, ಎಷ್ಟು ಇಂಜಿನಿಯರ್ಸ್ ಬೇಕಾಗ್ತಾರೆ, ಎಷ್ಟು BCom ಬೇಕಾಗ್ತಾರೆ, ಎಷ್ಟು ಚಾರ್ಟರ್ಡ್ ಅಕೌಂಟೆಂಟ್ ಬೇಕಾಗ್ತಾರೆ, ಎಷ್ಟು ಡಾಕ್ಟರ್ಸ್ ಬೇಕಾಗ್ತಾರೆ ಅಂತ ಅನಾಲಿಸಿಸ್ ಎಲ್ಲೂ ನಡೀತಿಲ್ಲ. ಏನಾಗ್ತಿದೆ ಅಂದರೆ ಒಂದು ಕಡೆಯಿಂದ ಬೇರೆ ವೆಸ್ಟರ್ನ್ ವರ್ಲ್ಡ್ ಕಡೆಯಿಂದ ಡಿಮಾಂಡ್ ಬರ್ತಾ ಇದೆ, ನಾವಿಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇವೆರಡನ್ನೂ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ವಿ ನೀಡ್ ಟು ಸಿಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ 5 yearsಗೆ ಎಷ್ಟು ಲಕ್ಷ ಇಂಜಿನಿಯರ್ಸ್ ಬೇಕು, ವಿಚ್ ಆರ್ ದ ಟಾಪ್ ಸ್ಕಿಲ್ಸ್, ಅದು ಲೋಯೆಸ್ಟ್ ಲೆವೆಲಿಗೆ ಟ್ರಾನ್ಸ್ಫರ್ ಆಗಬೇಕು ಆ ಡೇಟಾ, ಅಲ್ಲಿಂದ ಅಪ್ಸ್ಕಿಲ್ ನಡಿಬೇಕು. ಇಷ್ಟು ನಡೆದ್ರೆ ನಮ್ಮ ಎಂಪ್ಲಾಯ್ಮೆಂಟ್ ರೇಟ್ ಮಿನಿಮಮ್ ಆಗುತ್ತೆ, ಅಫ್ಕೋರ್ಸ್ ಆರ್ಥಿಕತೆ ಬೆಳೆಯುತ್ತೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಿ? ಹೇಳೋದಾದ್ರೆ ಏನು ಹೇಳ್ತೀರಿ? ಸೊ ಅದೇ, ಸೊ ಮೇನ್ ಏನಂದರೆ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಹೇಳ್ದಂಗೆ, ಅದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅದು ಹೆಂಗಂದರೆ, ಒಂದು ಸರ್ಕಾರ ಮಾಡೋದು, ಇನ್ನೊಂದು ಇಂಡಸ್ಟ್ರಿ ಮಾಡುತ್ತೆ. ಇಂಡಸ್ಟ್ರಿ ಕಡೆಯಿಂದನೂ ಇಂಟ್ರೆಸ್ಟ್ ಇರಬೇಕು ಅವ್ರಿಗೆ. ಇಂಡಸ್ಟ್ರಿಗೆ ಏನು ಸಿಗುತ್ತೆ ಅದರಿಂದ ಅವ್ರಿಗೆ ಒಳ್ಳೆ ಟ್ರೈನ್ ಸ್ಟೂಡೆಂಟ್ಸ್ ಸಿಗ್ತಾರೆ. ಸೊ ಅವರು ಲಾಂಗ್ ಟರ್ಮ್ ಯೋಚನೆ ಮಾಡಬೇಕು. ಕಂಪನಿನೂ ಲಾಂಗ್ ಟರ್ಮ್ ಯೋಚನೆ ಮಾಡಿಕೊಂಡು ಒಂದು ಕ್ಯಾಂಪಸ್ಸು, ಒಂದು ಸಿಟಿ, ಅದರಲ್ಲಿ ಅವರು ಅವ್ರ ಎಕ್ಸ್ಪರ್ಟೈಸ್ನ, ಅವ್ರ ಟೈಮ್ನ ಅವರು ಇನ್ವೆಸ್ಟ್ ಮಾಡಬೇಕು. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ, ರಾಜ್ಯಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಗೌರ್ಮೆಂಟ್ ಕಡೆಯಿಂದ ನೀವು ನೋಡೋಕೆ ಹೋದರೆ ಸಾಕಾದಷ್ಟು ಮಾಡ್ತಾ ಇದ್ದಾರೆ. ಈಗ ಇನ್ನೇನೆಂದರೆ, ಈಗ ಕಂಪನೀಸ್ಗೆ Tier 2 ಕಾಲೇಜ್ ಸಿಟೀಸು, ಇಲ್ಲಾಂದರೆ ಅಲ್ಲಿಂದ ಹೋಗಿ ಹೈರ್ ಮಾಡೋಕ್ಕೆ ಅವ್ರು ಏನಾದರೂ ಇನ್ಸೆಂಟಿವ್ ಕೊಡಬೇಕು, ಸ್ವಲ್ಪ ಪುಷ್ ಮಾಡಬೇಕಿನ್ನು. ಓಕೆ, ಅದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಏನು ಹೇಳ್ತೀರಿ ಸರ್ ಕೊನೆಯದಾಗಿ? ಸರ್, AI ಅಂತ ಎಲ್ಲ ಕಡೆ ಇದೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ದ ಫ್ಯೂಚರ್ ವರ್ಕ್ ಫೋರ್ಸ್, ಮುಂದಿನ ಕಾಲೇಜ್ ಹುಡುಗರಿಗೆ ಇಲ್ಲ ಈಗ ಸದ್ಯಕ್ಕೆ ಓದೋರಿಗೆ
ಯಾವುದಕ್ಕೂ ಏನೂ ಭಯ ಪಡೋದು ಬೇಕಾಗಿಲ್ಲ. AI ಬಂದು ಚೇಂಜ್ ಮಾಡಿಬಿಡುತ್ತೆ, ಚೇಂಜ್ ಮಾಡಿದ್ರೆ ನಾವಿದೀವಿ ಅಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಯೋಚನೆ ಮಾಡಬೇಕು ಯಾವಾಗಲೂ ಅಷ್ಟೇ. ಟೈಪ್ ರೈಟರಿಂದ ಕಂಪ್ಯೂಟರ್ ಬಂತು, ಕಂಪ್ಯೂಟರಿಂದ ಲ್ಯಾಪ್ಟಾಪ್ಸ್ ಬಂತು. ಈಗ ಲ್ಯಾಪ್ಟಾಪು ಬೇಕಾಗಿಲ್ಲ, ಭಾಳಷ್ಟು ಜನ ಮನೆಗಳಲ್ಲಿ ಲ್ಯಾಪ್ಟಾಪೇ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡೋದಿಲ್ಲ ಅಲ್ವಾ, ಎಲ್ಲ ಮೊಬೈಲಲ್ಲೇ ಆಗಿಬಿಡುತ್ತೆ. ಹೌದು. ಸೊ ಆವಾಗ ನಾವು ಅಂದ್ಕೊಂಡಿರಲಿಲ್ಲ ಮುಂಚೆ, ಅಯ್ಯೋ ಏನಪ್ಪ ಇದು ಮೊಬೈಲ್ ಬರುತ್ತೆ ಯೂಸ್ ಮಾಡೋಕ್ಕಾಗತ್ತಾ ಇಲ್ವ ಅಂತ. ಬಟ್ ನೋಡಿ, ಬರ್ತಾ ಇರುತ್ತೆ ಟೆಕ್ನಾಲಜಿ, ಹೋಗ್ತಾ ಇರುತ್ತೆ. ಇದೊಂದು ಬಂದಿದೆ AI ಅಂತ, ತಿಳುವಳಿಕೆ ಇರಬೇಕು, ನೆಟ್ವರ್ಕಿಂಗ್ ಇರಬೇಕು, ತಿಳುವಳಿಕೆ ಇರಬೇಕು, ಆದಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು. ಪ್ರಪಂಚದಲ್ಲಿ ಏನು ನಡೀತಿದೆ ಅದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಬಹಳಷ್ಟು ಬರಬೇಕು ಈಗಿನ ಕಾಲದ ಸ್ಟೂಡೆಂಟ್ಸ್ಗೆ, ಎಜುಕೇಷನ್ಗೆ. ಮತ್ತು ಅಟ್ ದ ಸೇಮ್ ಟೈಮ್ ಗೌರ್ಮೆಂಟು ಮತ್ತು ಇಂಡಸ್ಟ್ರೀಸು ಕೊಲ್ಯಾಬ್ರೇಷನ್ ಇರಬೇಕು ತುಂಬ. ಏನಂದರೆ ಈಗ ರೀಸೆಂಟಾಗೆ ತುಂಬ ಕೊಲ್ಯಾಬ್ರೇಷನ್ ಆಗ್ತಿದೆ ಆಲ್ರೆಡಿ. ನಮ್ಮ ಕಂಪ್ನೀಸು ಇಲ್ಲ ಬೇರೆ ಕಂಪ್ನೀಸ್ ಆಗಲಿ ಎಜುಕೇಷನಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗ್ತಿದೆ. ಈಗ ಲಾಸ್ಟ್ 10-12 ವರ್ಷದಲ್ಲೇ ನೋಡಿ, ನಮ್ಮ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ IITs ಆಗಲಿ NITs ಆಗಲಿ IIITs ಮತ್ತು ಇದೆಲ್ಲ ಹಾರ್ಡ್ಲಿ 15-20 ಇತ್ತಷ್ಟೇ, ಈಗ 50ರಿಂದ ಹೆಚ್ಚಾಗಿದೆ. ಸೊ ನಾನು ನೋಡ್ತಾ ಇರೋದು ಕಾಲೇಜ್ಗೆ ಹೋಗೋವಾಗಲೂ ಅಷ್ಟೇ, ಈವನ್ ಆಲ್ ದ ಕಾಲೇಜಸ್, ಎಲ್ಲ ಕಾಲೇಜಸಲ್ಲೂ ಕೂಡ ಎಜುಕೇಷನ್ನು ಸಬ್ಜೆಕ್ಟ್ಸು ಕರಿಕ್ಯುಲಮ್ ಇಂಪ್ರೂವ್ ಆಗ್ತಿದೆ. ಬಟ್ ಏನಂದರೆ ನಮ್ಮ ಶ್ರೀರಾಮ್ ಅವರು ಹೇಳ್ದಂಗೆ ರಿಮೋಟ್ ಕಾಲೇಜಸ್ಗೂ ಹೋಗಿ, ದೇಶದ ಕೊನೆಯಲ್ಲೂ ಹೋಗಿ ಎಲ್ಲ ಕಾಲೇಜ್ನು ಡೆವಲಪ್ ಮಾಡಬೇಕಾಗಿರೋ ಅವಶ್ಯಕತೆ ನಮ್ಮ ಗೌರ್ಮೆಂಟಲ್ಲಿದೆ. ಐ ಥಿಂಕ್ ಸ್ಲೋಲಿ ಆಗ್ತಾ ಇದೆ, ಅದು ತುಂಬ ಡೆವಲಪ್ಮೆಂಟ್ ಚೇಂಜಸ್ ಆಗ್ತಿದೆ. 140 ಬಿಲಿಯನ್ ಪಾಪ್ಯುಲೇಷನ್, ಇಮ್ಯಾಜಿನ್ ಎಲ್ಲರಿಗೂ ಜಾಬ್ಸ್ ಕೊಡಬೇಕಂದ್ರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ಐ ಥಿಂಕ್ ಮೋರ್ ದೆನ್ ಏನಪ್ಪ ಆಗೋಗ್ತಿದೆ ಇಷ್ಟೊಂದು ಅಂತ ಯೋಚಿಸೋ ಬದಲು ಯಾವ ಫೇಸಲ್ಲಿ ನಾವು ಕಂಟ್ರಿ ಆ್ಯಸ್ ಅ ದೇಶ ನಾವು ಡೆವಲಪ್ ಆಗ್ತಿದ್ದೀವಿ ಅನ್ನೋದು ಮುಖ್ಯ, ತುಂಬ ಇಂಪಾರ್ಟೆಂಟ್ ಯೋಚಿಸೋಕ್ಕೆ. ಬಟ್ ಇಫ್ ಯು ಸಿ ಲಾಸ್ಟ್ 30 years ನಮ್ಮದು ಗ್ರೋತ್ ಸ್ವಲ್ಪ ಸ್ಟಡಿಯಾಗೆ ಪಿಕಪ್ ಆಗಿದೆ. ಆ್ಯಂಡ್ ವಿ ಶುಡ್ ಎನ್ಕರೇಜ್ ಅವರ್ ಗೌರ್ಮೆಂಟ್ ಆ್ಯಂಡ್ ಸಪೋರ್ಟ್ ದೆಮ್. ಸೊ ನಡೆಯುತ್ತೆ. AI ಆದ್ಮೇಲೆ ಬೇರೆ ಏನಾದರೂ ಬರ್ಬೋದು, ಆತಂಕ ಬೇಡ ಅಂತ ಹೇಳಿ. ಬಟ್ ಆತಂಕ ಯಾವುದಕ್ಕೂ ಬೇಕಾಗಿಲ್ಲ. ಈಗ ಏನು ಗ್ಯಾರಂಟಿ AI ಇರುತ್ತೆ 15 ವರ್ಷ ಅಂತ? ಇರೋದಿಲ್ಲ. AI ಆದ್ಮೇಲೆ ಬೇರೆ ಏನಾದರೂ ಬರ್ಬೋದು. ಸೊ ಬಿ ರೆಡಿ, ಆಗುತ್ತೆ, ಎಲ್ಲ ಆಗುತ್ತೆ. ಎಸ್ ಮೇಡಮ್ ಅವರೇ, ಏನು ಆತಂಕ ಏನಿಲ್ಲಲ್ಲ 2026ಕ್ಕೆ ಓದಿರೋಂಥ ಯುವಕರಿಗೆ ಅಥವಾ ಕೆಲಸ ಇಲ್ಲದೆ ಇರೋಕರಿಗೆ ನೀವು ಹುಡುಕಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಕೆಲಸ ಸಿಗುತ್ತೆ. ನಿಮ್ಮಲ್ಲಿ ನಾಲೆಡ್ಜ್ ಇರಬೇಕು, ಕಾನ್ಫಿಡೆಂಟ್ ಇರಬೇಕು, ಸ್ಕಿಲ್ ಇರಬೇಕು. ಈ 3 ಇತ್ತು ಅಂದರೆ ಖಂಡಿತವಾಗಿ ಕೆಲಸ ಇದೆ ಅನ್ನೋದು. Okay, so AI is dangerous, but at the same time it is not dangerous, as my fellow colleague mentioned. It is about how you ಹೇಗೆ do ಡೇಂಜರ್ it. ಅಂತ ಹೇಳ್ತೀನಿ. ಮೆಸ್ಸಿ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಕೆ 10 ಲಕ್ಷ ಬೇಕಾಗಿತ್ತು, ಎಲ್ಲರೂ AI ಬಳಸ್ಕೊಂಡು ಮೆಸ್ಸಿ ಅವ್ರ ಜೊತೆ ಫೋಟೋನ ಹಾಕ್ತಾರೆ. ಹೌದು. That is true, but see, at the end of the day, in order to deal with anything that is dangerous, let us not assume anything. Okay, we are all talking, we are all thinking that it can be dangerous or what it can do. It is that you need to know how to use it. Number one, see, when we study, he spoke about ChatGPT, right? Did we go and ask ChatGPT? I mean, did you go and learn anywhere that, okay, how do I use ChatGPT? We asked ChatGPT itself, please tell me how do I use you? Right? correct. So today we see so many ads in Facebook and other social media. If you don't know this, you are growing old. Please don't fall for those. Those are dangerous. You need to know what to actually understand. You have all possibilities in laptop, mobile, whatever device you call it, okay? And you name it. Today, along with train the trainer, faculty development, government support, there is one thing that the companies need to look at is the wellness of the education. ಎಸ್. And wellness of the companies. The moment the wellness of the trainer, the faculty, the student, the teacher and the employers are taken care, automatically AI falls under the wellness category too. ನಿಮ್ಮ ಆಯ್ಕೆ ಕನಸು ಒಂದೇ ಆಗಿರಬೇಕು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, 2026ಕ್ಕೆ ಏನು ಮಾಡಬೇಕು ಅನ್ನೋರಿಗೆ ಖಂಡಿತವಾಗಿಯೂ ಕೂಡ ನಿಮ್ಮಲ್ಲಿ ಸ್ಕಿಲ್ ಇತ್ತು, ನಿಮ್ಮಲ್ಲಿ ಕಮ್ಯುನಿಕೇಷನ್ ಚೆನ್ನಾಗಿತ್ತು ಅಂದರೆ ಅಂಥವ್ರಿಗೆ ಖಂಡಿತವಾಗಿ ಕೂಡ ಉದ್ಯೋಗ ಸಿಗುತ್ತೆ. ಅದ್ರ ಜೊತೆಗೆ ಸರ್ಕಾರ ಕೂಡ ಕೈ ಜೋಡಿಸಬೇಕಾಗತ್ತೆ. ಈಗಿನ ತಂತ್ರಜ್ಞಾನ ಯುಗದಲ್ಲಿ ಪಠ್ಯಕ್ರಮವನ್ನು ಬದಲಾವಣೆ ಮಾಡಬೇಕಾಗತ್ತೆ. ಮುಂದಿನ ಫ್ಯೂಚರ್ಗೋಸ್ಕರ ಮುಂದಿನ 5 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಪಠ್ಯಕ್ರಮವನ್ನು ಕೊಡಬೇಕಾಗತ್ತೆ, ಅಂಥ ಟೆಕ್ನಾಲಜಿಯನ್ನು ಕೊಡಬೇಕಾಗತ್ತೆ. ಆಮೇಲೆ ಅಂಥ ಶಿಕ್ಷಕರು ಭಾಳ ಚೆಂದಾಗಿ ಹೇಳಿದರು, ಅಂಥ ಶಿಕ್ಷಕರನ್ನ ನೇಮಕ ಮಾಡಬೇಕಾಗತ್ತೆ. ಈಗ ಹಳೆ ಪಠ್ಯಕ್ರಮವನ್ನು ಅದನ್ನೇ ಓದಿ ಪಾಠ ಮಾಡಿ ಏನು ಎಜುಕೇಷನ್ ಮುಗ್ದಾದ ನಂತರ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಅಲ್ಲಿ ಕ್ವಶನ್ ಮಾರ್ಕ್ ಹಂಗೆ ಇದೆ. ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ ಈ ರೀತಿಯಾಗಿ ಟೆಕ್ನಿಕಲಿ ಕೋರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.